ಓಂ ಶಾಂತಿ. ಓಂ ಶಾಂತಿ ಈ ಆರ್ಟಿಲಿ ಬಗ್ಗೆ ಸ್ವಲ್ಪ ನೀವು ಕನ್ನಡದೊಳಗ ಸ್ಪಷ್ಟೀಕರಣ ಕೊಟ್ರೆ ನೋಡೋರ್ಗೆ. ಆಕ್ಚುಲಿ ಇದೊಂದು ಸ್ಪಿರಿಚುವಲ್ ಆರ್ಟಿಯಾಲರಿ. ಈ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಯಾವ ಜ್ಞಾನ ಹೇಳ್ತಾರೆ ಅನ್ನೋದನ್ನ ಸಂಕ್ಷಿಪ್ತ ರೂಪದಲ್ಲಿ ವರ್ಣನೆ ಮಾಡಿದ್ದಾರೆ. ದೇಶ ವಿದೇಶದ ಎಲ್ಲ ಜಾತಿ, ವರ್ಗ, ಮಠ, ಧರ್ಮ ಸರ್ವರಿಗೂ ಬೇಕಾಗಿರ್ತಕ್ಕಂಥ ಸತ್ಯ ಜ್ಞಾನವನ್ನ ಸಾರ ರೂಪದಲ್ಲಿ ಸ್ಪಷ್ಟ ಮಾಡ್ಲಿಕ್ಕೋಸ್ಕರ ಈ ಒಂದು ಸ್ಪಿರಿಚುವಲ್ ಆರ್ಟ್ ಗ್ಯಾಲರಿ ಅಂತ ನೇಮನ ಮಾಡಿದ್ದಾರೆ. ನಾವು ಅದನ್ನ ಇನ್ನು ವಿಶೇಷವಾಗಿ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಯಾವುದೇ ಜಾತಿ, ಮಠ, ಪಂಥ, ಧರ್ಮ, ಸ್ತ್ರೀ, ಪುರುಷ, ಹುಡುಗ, ಮುದುಕ, ಬಡವ, ಬಂದಿದ ಹೀಗೆ ಭಿನ್ನತೆ ಇಲ್ಲ. ವಿಶ್ವದ ಸರ್ವರಿಗೂ ಬೇಕಾಗಿರ್ತಕ್ಕಂಥ ಸತ್ಯ ಜ್ಞಾನ. ಈ ಅದನ್ನ ಇಲ್ಲಿ ನೋಡ್ಬೇಕಂದ್ರೆ ಎಲ್ಲಿ ಸ್ಥಾನದ ಹೆಸರು? ಇದ್ರ ಹೆಸರು ಜ್ಞಾನ ಸರೋವರ ಅಂತ. ಈ ಆಧ್ಯಾತ್ಮಿಕ ಸಂಸ್ಥೆಯ ಎರಡನೆಯ ಮುಖ್ಯ ಕೇಂದ್ರ. ಮೊದಲು ಪಾಂಡವ ಭವನ್ ಅಂತ ಇಲ್ಲಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ಅನಂತರ ಈ ಕ್ಯಾಂಪಸ್ ನ ಹೆಸರು ಜ್ಞಾನ ಸರೋವರ. ಇದು 40 ಎಕರೆ ಕ್ಯಾಂಪಸ್. ಇಡೀ ಕ್ಯಾಂಪಸ್ ಅನ್ನ ಗಾರ್ಡನ್ ಟೈಪ್ ಮಾಡಿದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಇದಕ್ಕೆ ಸ್ಪಿರಿಚುವಲ್ ಆರ್ಟ್ ಗ್ಯಾಲರಿ ಅಂತ ಇದಕ್ಕೆ ಹೇಳ್ತಾರೆ. ಈ ಕ್ಯಾಂಪಸ್ ಅಲ್ಲಿ ಇದು ಎಲ್ಲರಿಗೂ ನೋಡ್ತಕ್ಕಂಥ ಪ್ಲೇಸ್. ಮತ್ತೆ ಇದಕ್ಕಿಂತ ದೊಡ್ಡ ಕ್ಯಾಂಪಸ್ ಕೆಳಗಡೆ ಶಾಂತಿವನ ಅಂತ. ಇದು ಈ ಆಧ್ಯಾತ್ಮಿಕ ಸಂಸ್ಥೆಯ ಅಂತಾರಾಷ್ಟ್ರೀಯ ಮುಖ್ಯ ಕೇಂದ್ರ. ಇಂದು ವಿಶ್ವದ ಎಲ್ಲ ಮನುಷ್ಯಾತ್ಮಗಳಿಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಹೇಳಲಾಗುತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ ಸಹ ಜನ್ಮ ಜನ್ಮಾಂತರಗಳಿಂದ ಭಕ್ತಿ ಮಾಡಿದೀವಿ. ಇವಾಗ್ಲೂ ಸಹ ಭಕ್ತಿ ಮಾಡ್ತಿದ್ದೀವಿ. ಕಾರಣ ಏನ್ ಹೇಳಿ? ಹೇಗೆ ನೀವು ಮನೆಯಲ್ಲಿ ಒಂದು ಮಾವಿನ ಗಿಡವನ್ನ ನೆಡ್ತೀರಿ, ನೆಟ್ ಕೂಡ ಅದು ಫಲ ಕೊಡೋದಿಲ್ಲ. ಆದ್ರೂ ಕೂಡ ನಾವು ನೀರ್ ಹಾಕ್ತೀವಿ, ಗೊಬ್ಬರ ಹಾಕ್ತೀವಿ, ರಕ್ಷಣೆ ಮಾಡ್ತೀವಿ. ಯಾತಕ್ಕೆ? ಇವತ್ತಲ್ಲ ನಾಳೆ ಅದು ಫಲ ಕೊಡುತ್ತೆ. ಹಾಗೆ ನಾವೆಲ್ಲ ಮಾಡಿರ್ತಕ್ಕಂಥ ಜನ್ಮ ಜನ್ಮಾಂತರಗಳ ಭಕ್ತಿಗೆ ಪ್ರತಿಫಲವೇ ಆಧ್ಯಾತ್ಮಿಕ ಜ್ಞಾನ. ಆ ಜ್ಞಾನಕ್ಕೆ ಪ್ರತಿಫಲ ಅಂದ್ರೆ ಸುಖ, ಶಾಂತಿ, ಗತಿ, ಸದ್ಗತಿ, ಮುಕ್ತಿ, ಜೀವನ್ಮುಕ್ತಿ. ಅದನ್ನ ಕೊಡಲಿಕ್ಕೆ ಸ್ವಯಂ ಪರಮಾತ್ಮ ಶಿವನೇ ಈ ಸೃಷ್ಟಿಗೆ ಬಂದುಬಿಟ್ಟು 90 ವರ್ಷಗಳಿಂದ ಈ ಆಧ್ಯಾತ್ಮಿಕ ಸಂಸ್ಥೆಯ ಮುಖಾಂತರ ಜಗತ್ತಿಗೆ ಸತ್ಯ ಜ್ಞಾನ ಹೇಳ್ತಾನೆ. ಭಗವಂತನು ಯಾವ ಸತ್ಯವನ್ನು ಹೇಳ್ದ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ನೋಡಿ, ನಾವೆಲ್ಲರೂ ಸಹ ಭಕ್ತಿ ಮಾಡುವಾಗ ಮೊದಲು ಪರಮಾತ್ಮ ಶಿವನನ್ನ ಜ್ಯೋತಿರ್ಲಿಂಗಗಳ ರೂಪದಲ್ಲಿ ಪೂಜೆ ಮಾಡ್ತಾರೆ. ಭಾರತೀಯ ದೇಶದಲ್ಲಂತೂ ಕೂಡ ನಾವು 12 ಜ್ಯೋತಿರ್ಲಿಂಗಗಳು, 12 ಜ್ಯೋತಿರ್ಲಿಂಗ ಅಂತ ಪೂಜೆ ಮಾಡ್ತಾರಲ್ವ. ಜೊತೆಯಲ್ಲಿ ನಾವೆಲ್ಲರೂ ಕೂಡ ದೇವತೆಗಳನ್ನ ಪೂಜೆ ಮಾಡ್ತೀವಲ್ಲ. ಹೀಗೆ ರಾಧಾ, ಕೃಷ್ಣ, ಲಕ್ಷ್ಮಿ, ನಾರಾಯಣ, ರಾಮ, ಸೀತೆ, ಬ್ರಹ್ಮ, ವಿಷ್ಣು, ಶಂಕರ ದೇವಿ ದೇವತೆಗಳನ್ನು ನಾವು ಪೂಜೆ ಮಾಡ್ತೀವಿ. ಈಗ ದೇವಿ ದೇವತೆಗಳಿಗೆ ನಮ್ಮ ಹಾಗೆ ನಿಮ್ಮ ಹಾಗೆ ಶರೀರ ಇದೆ ಇಲ್ವೋ? ಇದೆ. ಹಾಗಾದ್ರೆ ಯಾರಿಗೆ ಶರೀರ ಇದೆಯಲ್ಲ, ಶರೀರ ಇರ್ತಕ್ಕಂಥ ವ್ಯಕ್ತಿಗಳು ಆಕಾಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಉಂಟಾ? ನೆಲದ ಕೆಳಗಡೆ ಬದುಕಲಿಕ್ಕೆ ಸಾಧ್ಯ ಉಂಟಾ? ಭೌತಿಕ ದೇಹ ಇದೆ ಅಂದ್ರೆ ಭೌತಿಕ ದೇಹದ ಜಗತ್ತು ಬೇಕೇ ಬೇಕು. ಹಾಗಾದ್ರೆ ದೇವತೆಗಳು ಬೇರೆ ಯಾರು ಅಲ್ಲ, ನಾವೇ ಮನುಷ್ಯಾತ್ಮಗಳು. ನಾವೇ ಮನುಷ್ಯಾತ್ಮಗಳು 5000 ವರ್ಷಗಳ ಹಿಂದೆ ಇದೇ ಭಾರತ ಭೂಮಿಯಲ್ಲಿ ದೈವಿ ಗುಣಗಳಿಂದ ಸಂಪನ್ನವಾಗಿದ್ವಿ. ಮನುಷ್ಯಾತ್ಮನಲ್ಲಿ ದೈವತ್ವ ಇದ್ದಾಗ ಇಡೀ ಸೃಷ್ಟಿ, ಪ್ರಕೃತಿ, ಪಶು, ಪಕ್ಷಿಗಳು, ಪಂಚತತ್ವಗಳು, ಪೃಥ್ವಿ, ಜಲ, ವಾಯು, ಅಗ್ನಿ, ಆಕಾಶ ಎಲ್ಲವೂ ಕೂಡ ಸಂಪನ್ನ ಸಮೃದ್ಧವಾಗಿರುತ್ತೆ. ಅದಕ್ಕೆ ವೈಕುಂಠ, ಸ್ವರ್ಗ ಅಂತ ಹೇಳ್ತಾರೆ. ಸ್ವರ್ಗ ಅಂದ್ರೆ ಇದು ಕಲ್ಪನೆಯಲ್ಲ, ಇದು ಮನುಷ್ಯಾತ್ಮಗಳ ಉನ್ನತವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಭಗವಂತ ಶಿವನೇ ಕೊಡ್ತಕ್ಕಂಥ ಸತ್ಯ ಜ್ಞಾನದಿಂದ ಮತ್ತೆ ದೈವಿ ಸೃಷ್ಟಿ ಸ್ವರ್ಗ ಪುನಃ ಸ್ಥಾಪನೆ ಆಗುತ್ತೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ನಮ್ಮದೇ ಜೀವನ ಚರಿತ್ರೆ ಇದು. ಸತ್ಯ ನಾರಾಯಣನ ಕಥೆ, ಅಮರ ಕಥೆ. ಸ್ವಯಂ ಅಮರನಾಥ ಪರಮಾತ್ಮ ಶಿವನೇ ನಮಗೆ ನೆನಪಿಸಿಕೊಡ್ತಿದ್ದಾರೆ. ಬನ್ನಿ, ದೇವತೆಗಳು ಅಲ್ಲಿರ್ತಕ್ಕಂಥ ಎಲ್ಲ ಪ್ರಕೃತಿಯ ಸೌಂದರ್ಯವನ್ನ ರಾಧೆ ಕೃಷ್ಣ ಅಲ್ಲಿರ್ತಕ್ಕಂಥ ಉದ್ಯಾನವನಗಳು,
ತಾವು ಎಲ್ಲಿಂದ ಬಂದಿದ್ದೀರಿ? ನಾವು ಕರ್ನಾಟಕದಿಂದ ಬಂದಿದ್ದೀವಿ. ಹಾ, ಕರ್ನಾಟಕ. ತುಂಬಾ ಸಂತೋಷ. ಬಹಳ ದೊಡ್ಡ ಸ್ಟೇಟ್ ಕರ್ನಾಟಕ. ಕರ್ನಾಟಕದಿಂದಲೂ ಕೂಡ ಎಲ್ಲಿಂದ ಬಂದಿದ್ದೀರಿ? ಹುಬ್ಳಿ. ಹುಬ್ಳಿಯಿಂದಲೂ ಕೂಡ ಎಲ್ಲಿಂದ ಬಂದಿದ್ದೀರಿ? ಹುಬ್ಳಿಯಿಂದ ನಾವು ಕೊಪ್ಪಳ ಡಿಸ್ಟ್ರಿಕ್ಟ್. ಕೊಪ್ಪಳದಿಂದಲೂ ಬಹಳ ದೊಡ್ಡ ಜಿಲ್ಲೆ ಅದು. ಆದ್ರೆ ನೀವೆಲ್ಲಿಂದ ಬಂದಿದ್ದೀರಿ? ಕೊಪ್ಪಳದಲ್ಲಿ ಗಂಗಾವತಿ ಅಂತ, ಗಂಗಾವತಿ ಅಂದ್ರೆ ಕಾರ್ತಿಗೆ. ಹಾ, ಅಲ್ಲಿಂದ ಕಾರ್ಟಿಗಿಂದಲೂ ಎಲ್ಲಿಂದ ಬಂದಿದ್ದೀರಿ? ಅಯ್ಯೋ, ನೀವು ನಿಮ್ ಮನೆಯಿಂದ ಬಂದಿದ್ದೀರಿ ಅಲ್ರಿ, ಮನೆ ಮರೆತೇ ಬಿಟ್ಟಿರಲ್ಲ. ನಾವು ಎಲ್ಲಿಗೂ ಹೋದ್ರು ಮನೆಯಿಂದ ಹೋಗ್ತೀವಿ, ಮತ್ತೆ ನಮ್ದೆಲ್ಲ ಕಾರ್ಯಗಳು ಮುಗಿದ್ಮೇಲೆ ಮತ್ತೆ ಮನೆಗೆ ಹೋಗ್ತೀವಿ. ಶರೀರಕ್ಕೆ ಹೇಗೆ ಮನೆ ಇದೆಯಲ್ಲ, ಹಾಗೆ ಶರೀರದಲ್ಲಿದ್ದು ಕಾರ್ಯ ಮಾಡ್ತಕ್ಕಂಥ ಆತ್ಮಗಳಿಗೊಂದು ಮನೆ ಇದೆ. ಅದಕ್ಕೆ ನಾವ್ ಹೇಳ್ತೀವಿ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದು ಸುಮ್ಮನೆ. ಹೇಗೆ ಬಂದಿದ್ದೇವೆಯೋ ಹಾಗೆ ಹೋಗ್ಬೇಕು. ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಯಾವುದು ನಮ್ ಜೊತೆ ಬರೋದಿಲ್ಲ. ನಾವು ಮಾಡಿರ್ತಕ್ಕಂಥ ಒಳ್ಳೇದು ಕೆಟ್ಟದ್ದು ಮಾತ್ರ ಬರುತ್ತೆ. ಹಾಗಾದ್ರೆ ಹೋಗಿ ಬರ್ತಕ್ಕಂಥ ಶಕ್ತಿ ಯಾವುದು? ಈ ಕಲಿಯುಗಿ ಸೃಷ್ಟಿ ಪಾಂಬುಗಳ ಮುಖಾಂತರ, ಪ್ರಕೃತಿ ವಿಕೋಪಗಳ ಮುಖಾಂತರ, ಸಿವಿಲ್ ವಾರಗಳ ಮುಖಾಂತರ ಪರಿವರ್ತನೆ ಆದ ಮೇಲೆ ನಾವೆಲ್ಲ ಆತ್ಮಗಳು ವಾಪಸ್ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗೋದಕ್ಕೆ ಬ್ರಹ್ಮಾಂಡಕ್ಕೆ ಅಂದ್ರೆ ಮುಕ್ತಿಧಾಮಕ್ಕೆ ಹೋಗೋದಕ್ಕೆ ಮುಕ್ತಿ ಅಂತ ಹೆಸರು. ಇದು ಸಾಕಾರ ಲೋಕ, ಇದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ, ಅದಕ್ಕಿಂತಲೂ ಮೇಲೆ ಬ್ರಹ್ಮಾಂಡ ಅಥವಾ ಬ್ರಹ್ಮಲೋಕ, ನಿರಾಕಾರಿ ಪ್ರಪಂಚ ಅಥವಾ ಪರಮಧಾಮ, ಶಾಂತಿಧಾಮ, ಹೀಗೆ ಅನೇಕ ಹೆಸರುಗಳಿಂದ ಅದನ್ನ ವರ್ಣನೆ ಮಾಡಲಾಗಿದೆ. ಆತ್ಮಗಳು ಈ ದೇಹ ಮತ್ತು ದೇಹದ ದುಃಖದ ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ಅಲ್ಲಿಗೆ ಹೋಗೋದಕ್ಕೆ ಮುಕ್ತಿ ಅಂತ ಹೆಸರು. ಹಾಗಾದ್ರೆ ಆತ್ಮಗಳು ಜಡ ಅಲ್ಲ, ಆತ್ಮಗಳು ಚೈತನ್ಯ ಶಕ್ತಿ. ಆತ್ಮಗಳು ಇರೋದೇ ಸೃಷ್ಟಿಯಲ್ಲಿ ಪಾತ್ರ ಮಾಡ್ಲಿಕ್ಕೆ. ಮೊಟ್ಟ ಮೊದಲು ಸೃಷ್ಟಿಗೆ ಬಂದಾಗ ಜೀವನ ಇರ್ತದೆ, ದೇಹ ಪಡ್ಕೊಂಡಿರ್ತೀವಿ, ಆದ್ರೆ ಜೀವನದ ಬಂಧನಗಳಾಗಿರ್ತಕ್ಕಂಥ ದುಃಖ ಶಾಂತಿ ಇರಂಗಿಲ್ಲ, ಸುಖ ಶಾಂತಿ ಸಮೃದ್ಧಿ. ಅದಕ್ಕೆ ನೋಡಿ ಭಗವಂತನಿಗೆ ನಾವೆಲ್ಲ ಮಹಿಮೆ ಮಾಡ್ತೀವಲ್ಲ, ಮುಕ್ತಿ ಜೀವನ್ ಮುಕ್ತಿದಾತ, ಗತಿ ಸದ್ಗತಿದಾತ, ದುಃಖ ಹರ್ತ ಸುಖ ಕರ್ತ ಅಂತ ಮಹಿಮೆ ಮಾಡ್ತೀವಿ. ಹೀಗೆ ಮುಂದೆ ಬರ್ತಕ್ಕಂಥ ಯುಗದಲ್ಲಿ ಅಲ್ಲಿರ್ತಕ್ಕಂಥ ಬಂಗಾರದ ಮಹಲ್ಗಳು, ಅಲ್ಲಿರ್ತಕ್ಕಂಥ ಬಾಲ್ಯಾವಸ್ಥೆ, ಅಲ್ಲಿರ್ತಕ್ಕಂಥ ಚಿತ್ರಕಲೆ, ಅಲ್ಲಿರ್ತಕ್ಕಂಥ ನೃತ್ಯ ಕಲೆ, ಅಲ್ಲಿರ್ತಕ್ಕಂಥ ದೇವತೆಗಳು ಸರ್ವಗುಣ ಸಂಪನ್ನ, ಸ್ವಧಾಕಲ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದ ಪುರುಷೋತ್ತಮ ದೇವತೆಗಳಿಗೆ ಮಹಿಮೆ ಮಾಡ್ತಾರೆ. ಇದು ಬೇರೆ ಯಾರದ್ದು ಮಹಿಮೆ ಅಲ್ಲ, ನಾವೇ ಮನುಷ್ಯಾತ್ಮಗಳು 5,000 ವರ್ಷಗಳ ಹಿಂದೆ ಇದೇ ಭಾರತ ಭೂಮಿಯಲ್ಲಿ ಇಂಥ ದೈವಿ ಗುಣ ಸಂಪನ್ನ ದೇವತೆಗಳಾಗಿದ್ವಿ. ನೋಡಿ, ಅವರಿಗೂ ಶರೀರ ಇದೆ, ನಮಗೂ ಶರೀರ ಇದೆ. ಆದ್ರೆ ದೈವಿ ಗುಣಗಳಿಂದ ಸಂಪನ್ನರಾದ್ರಿಂದ ಅವರಿಗೆ ದೇವಾತ್ಮರು ಅಂತ ಹೇಳಿದ್ರು. ಆ ಗುಣಗಳು ಎಲ್ಲಿರೋದ್ರಿಂದ ಮನುಷ್ಯ ಆತ್ಮರು ಅಂತ ಹೇಳ್ತಾರೆ. ಹಾಗಾದ್ರೆ ಮನುಷ್ಯತ್ವದಿಂದ ದೈವತ್ವ ಪಡ್ಕೊಳ್ಬೇಕಾದ್ರೆ ನಮ್ಗೆ ಎಜುಕೇಶನ್ ಬೇಕು, ಶಿಕ್ಷಣ ಬೇಕು. ಅದನ್ನ ಪರಮ ಶಿಕ್ಷಕ ಪರಮಾತ್ಮ ಶಿವನೇ ಬಂದ್ಬಿಟ್ಟು ಈಗ ನೆನಪಿಸ್ಕೊಡ್ತಾರೆ. ಹೇಳಿ ಹೇಳಿ. ದೈವಿ ಗುಣ ಮತ್ತೆ ದೈವಿ ಗುಣಗಳಂತೆ ಈಗ ನಮ್ಮ ಹತ್ರ ಇರೋದಲ್ಲ ಅಂದ್ರೆ ಯಾವ ಗುಣಗಳು? ಈಗ ನಾವೆಲ್ಲ ಜನರು ಮನುಷ್ಯರೇ, ನಮ್ಮ ಹತ್ರ ಇರುವಂತ ಗುಣಗಳು ಯಾವ? ಅವ್ರ ಹತ್ರ ಇರೋ ದೈವಿ ಗುಣಗಳು. ನಾವು ಈಗ ಕೆಟ್ಟ ಹಸು ದೈವಿ ಗುಣ ನಮ್ಮಲ್ಲಿ ಆತ್ಮಗಳಲ್ಲಿ ಇತ್ತು, ಆದ್ರೆ ಹುಟ್ಟು ಸಾಧನೆ ಚಕ್ರಗಳು ಬರ್ತಾ ಕೆಟ್ಟ ಗುಣಗಳು, ಕಾಮ, ಕ್ರೋಧ, ಲೋಭ, ಮೋಹ, ಅಶಾಂತಿ, ದುಃಖ, ಭಯ, ಈರ್ಷೆ, ದ್ವೇಷ, ಇವೆಲ್ಲ ಕೆಟ್ಟ. ನಮ್ಮಲ್ಲಿ ಸುಖ ಬೇಕಂತ ಪ್ರಯತ್ನ ಮಾಡ್ತೀವಿ, ಆದ್ರೆ ನಮ್ಮದು ನಿಜವಾಗಿರ್ತಕ್ಕಂಥ ಸ್ಮೃತಿಯನ್ನ ವಿಸ್ಮೃತಿ ಮಾಡ್ಕೊಂಡಿದ್ದೀವಿ. ಅದನ್ನು ಭಗವಂತ ಆತ್ಮಗಳಿರ್ತಕ್ಕಂಥ ಶಕ್ತಿಯನ್ನ ಪುನಃ ಜಾಗೃತಿ ಮಾಡ್ತಾನೆ. ಹಾಗಾದ್ರೆ ಮುಂದೆ ಬರ್ತಕ್ಕಂಥ ಯುಗದಲ್ಲಿ ಈಗ ನಿಮ್ಗೆ ಇದೆಲ್ಲ ಮುಂದೆ ಡೀಟೇಲ್ಸ್ ಆಗಿ ಗೊತ್ತಾಗ್ತದೆ. ಈಗ ನಾವೇ ಮನುಷ್ಯಾತ್ಮರು ಗುಣಗಳಿಂದ ಸಂಪನ್ನ ಆಗಿರ್ತೀವಿ ಅಂತ ನೀವು ತಿಳ್ಕೊಳ್ರಿ. ಸರ್ವಗುಣ ಸಂಪನ್ನ, ಸ್ವಲಾಕಲ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದ ಪುರುಷೋತ್ತಮ. ಅಲ್ಲಿರ್ತಕ್ಕಂಥ ಸಭೆ ಹಾಗೂ ಸಮಾರಂಭಗಳು, ಅಲ್ಲಿರ್ತಕ್ಕಂಥ ಬಂಗಾರದ ಮಹಲ್ಗಳು, ಅಲ್ಲಿರ್ತಕ್ಕಂಥ ಪುಷ್ಪಕ ವಿಮಾನಗಳು, ಅಲ್ಲಿರ್ತಕ್ಕಂಥ ದೇವತೆಗಳು, ಹೀಗೆ ಮುಂದೆ ಬರ್ತಕ್ಕಂಥ ಯುಗದ ವಿಶ್ವದ ಮೊಟ್ಟ ಮೊದಲ ರಾಜಕುಮಾರ ರಾಜಕುಮಾರಿ ಶ್ರೀ ರಾಧೆ ಕೃಷ್ಣ. ರಾಧಾ ಕೃಷ್ಣರಿಗೆ ಸ್ವಯವರ ಆದ್ಮೇಲೆ ಅವ್ರಿಗೆ ಹೆಸರು ಚೇಂಜ್ ಆಗುತ್ತೆ, ಶ್ರೀ ಲಕ್ಷ್ಮಿ ಹಾಗೂ ಶ್ರೀ ನಾರಾಯಣ. ಮುಂದೆ ಬರ್ತಕ್ಕಂಥ ವಿಶ್ವದ ಮೊದಲ ಮಹಾರಾಜ ಮಹಾರಾಣಿ. ಹೀಗೆ ಸತ್ಯ ಹಾಗೂ ತ್ರೇತಾಯುಗ 2,500 ವರ್ಷಗಳವರೆಗೆ ನಾವೇ ಮನುಷ್ಯಾತ್ಮಗಳು ಇದೇ ಭಾರತ ಭೂಮಿಯಲ್ಲಿ ದೈವಿ ಗುಣಗಳಿಂದ ಸಂಪನ್ನ ದೇವತೆಗಳಾಗಿದ್ವಿ. ಅದಕ್ಕೆ ವೈಕುಂಠ ಸ್ವರ್ಗ ಅಂತ ಮಹಿಮೆ ಮಾಡ್ತಾರೆ. ನಾವೆಲ್ಲ ಭಾರತೀಯರು ವೈಕುಂಠ ಸ್ವರ್ಗ ಅಂತ ಹೇಳಿದ್ರೆ ಅದನ್ನೇ ನೋಡಿ ಭಿನ್ನ ಭಿನ್ನ ಭಾಷೆಗಳು ವರ್ಣನೆ ಮಾಡಿದ್ದಾರೆ. ಎಲ್ಲ ಭಾರತೀಯ ಮಹಾನ್ ಗ್ರಂಥಗಳಲ್ಲಿ, ಇನ್ನು ಅನ್ಯ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ, ಅನ್ಯ ಧರ್ಮದವರು ಕೂಡ ಭಾರತ ಭೂಮಿಯಲ್ಲಿ ಸ್ವರ್ಗ ಇತ್ತು ಅನ್ನೋದನ್ನು ಹೇಳಿದ್ದಾರೆ. ಹೇಗೆ? ಸತ್ಯಯುಗ, ಕೃತಿಯುಗ, ದ್ವಾರಕ, ಗೋಲ್ಡನ್ ಏಜ್,
ಡ್ರೀಮ್ ಆಫ್ ಟೈಮ್, ಲ್ಯಾಂಡ್ ಆಫ್ ದಿ ಗಾಡ್, ಗಾರ್ಡನ್ ಆಫ್ ಅಲ್ಹಾ, ಗಾರ್ಡನ್ ಆಫ್ ಈಡನ್, ಗಾರ್ಡನ್ ಆಫ್ ಹೀಮಾ, ಹೀಗೆ ಭಿನ್ನ ಭಿನ್ನ ರೂಪದಲ್ಲಿ ನಾವು ವೈಕುಂಠ ಸ್ವರ್ಗ ಅಂತ ಹೇಳ್ತೇವೆ. ಅದನ್ನೇ ಮಹಮ್ಮದೀಯರು, ಮುಸ್ಲಿಮರು ಬಹಿಸ್ತ ಅಂತ ಹೇಳ್ತಾರೆ, ಜನ್ನತ್ ಅಂತ ಹೇಳ್ತಾರೆ. ಕ್ರಿಶ್ಚಿಯನರು ಪ್ಯಾರಡೈಸ್ ಅಂತ ಹೇಳ್ತಾರೆ, ಹವನ್ ಅಂತ ಹೇಳ್ತಾರೆ. ಆಮೇಲೆ ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಅಂತ ಹೇಳ್ತಾರೆ. ಕ್ರಿಸ್ತ ಹುಟ್ಟಬೇಕಾದ್ರೆ 3000 ವರ್ಷಗಳ ಹಿಂದೆ ಭಾರತ ಭೂಮಿಯಲ್ಲಿ ಪ್ಯಾರಡೈಸ್ ಇತ್ತು ಅಂತ ಬೈಬಲ್ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ಕಲ್ಪನೆಯಲ್ಲ, ಭಾರತ ಭೂಮಿಯ ಮಹಾನ್ ಮಹಿಮೆ. ಅದಕ್ಕೆ ಭಾರತಕ್ಕೆ ಪುಣ್ಯ ಭೂಮಿ, ಮಹಾನ್ ಭೂಮಿ, ದೇವಭೂಮಿ, ತಪೋಭೂಮಿ ಅಂತ ಭಿನ್ನ ಭಿನ್ನ ರೂಪದಲ್ಲಿ ವರ್ಣನೆ ಮಾಡ್ತಾರೆ. ಸತ್ಯ ಹಾಗೂ ತ್ರೇತಾಯುಗದಲ್ಲಿ ಗುಣಸಂಪನ್ನರಾಗಿದ್ದ ನಾವೇ ಆತ್ಮಗಳು ದೇಹ ಬಿಟ್ಟು ದೇಹ ಪಡ್ಕೊಳ್ತಾ, ದೇಹ ಬಿಟ್ಟು ದೇಹ ಪಡ್ಕೊಳ್ತಾ ಸತ್ಯ ತ್ರೇತಾಯುಗ ಮುಗಿಸಿ ದ್ವಾಪರ ಯುಗಕ್ಕೆ ಹೋಗ್ತೀವಿ. ಸೃಷ್ಟಿ ಚಕ್ರ ಹೇಗೆ ನಡೆದಿದೆ, ಆ ಸೃಷ್ಟಿ ಚಕ್ರದಲ್ಲಿ ಯಾವ ಯಾವ ಯುಗದಲ್ಲಿ ನಾವೆಲ್ಲ ಆತ್ಮಗಳು ಹೇಗೆ ಇದ್ವಿ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಲಾಗಿದೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪ್ರಶ್ನೆ ಬರುತ್ತೆ ನೋಡಿ, ನಾವೆಲ್ಲ ಸತ್ಯ ಹಾಗೂ ತ್ರೇತಾಯುಗದಲ್ಲಿ ದೈವಿ ಗುಣ ಸಂಪನ್ನ ದೇವತೆಗಳಾಗಿದ್ವಿ ಅಲ್ಲ, ಅಲ್ಲಿ ಯಾವುದೇ ಕೆಟ್ಟ ಕಾರ್ಯಗಳನ್ನು ಮಾಡಿಲ್ಲ, ಎಲ್ಲ ದೈವಿ ಗುಣಗಳಿಂದ ಸಂಪನ್ನವಾಗಿದ್ವಿ. ಪರಸ್ಪರ ಸ್ನೇಹ, ಪ್ರೀತಿ, ವಾತ್ಸಲ್ಯ ಎಲ್ಲವೂ ತುಂಬಿಕೊಂಡಿತ್ತು. ಆದ್ರೆ ದ್ವಾಪರ ಮತ್ತು ಕಲಿಯುಗಕ್ಕೆ ದುಃಖದ ಪ್ರಪಂಚಕ್ಕೆ ಯಾತಕ್ಕೋಸ್ಕರ ಬಂದ್ವಿ ಅಂತ ಪ್ರಶ್ನೆ ಬರುತ್ತಲ್ಲ, ಬರುತ್ತೆ ಇಲ್ವಾ? ಈಗ ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಾವು ಹೊಸ ಬಟ್ಟೆ ಉಟ್ಕೊಳ್ತೀವಿ, ಉಪಯೋಗ ಮಾಡ್ತಾ ಏನಾಗ್ತದೆ? ಒಂದು ದಿವಸ ಹೊಸದು ಅನಿಸ್ತೈತಿ, ಹೊಸದನ್ನು ಉಪಯೋಗ ಮಾಡ್ತಾ ಮಾಡ್ತಾ ಹಳೇದಾಗ್ತಾ ಹೋಗುತ್ತಲ್ಲ. ನೀವು ಬೇಕಂತ ಹಳೇದ್ ಮಾಡೋದಿಲ್ಲ, ಯೂಸ್ ಮಾಡ್ತಾ ಮಾಡ್ತಾ ಏನಾಗ್ತದೆ? ಹಳೇದಾಗುತ್ತೆ. ಮೊಬೈಲ್ ಚಾರ್ಜ್ ಮಾಡ್ತೀರಿ, ಉಪಯೋಗ ಮಾಡ್ತಾ ಏನಾಗ್ತದೆ? ಡಿಸ್ಚಾರ್ಜ್ ಆಗುತ್ತೆ. ಬೆಳಕು ಹರಿದಿತ್ತು, ಮಧ್ಯಾಹ್ನ, ಸಂಜೆ, ರಾತ್ರಿ ಆಗುತ್ತೆ. ಯಾಕೆ? ಬೆಳಿಗ್ಗೆ ತಣ್ಣಗಿರುತ್ತೆ, ಇಡೀ ದಿನ ಎಲ್ಲ ಹಾಗೆ ಇರ್ಬೇಕಂದ್ರೆ ಅದೇ ತರ ಇರುತ್ತೇನು? ಇಲ್ಲ. ಪ್ರಕೃತಿಗೆ ತನ್ನದೇ ಆಗಿರ್ತಕ್ಕಂಥ ನಿಯಮಗಳಿದೆ. ಈಗ ಹುಟ್ಟಬೇಕಾದ್ರೆ ನೀವು ಇಷ್ಟು ದಪ್ಪ ಉದ್ದಕ್ಕಿದ್ರೇನು? ಇಲ್ಲ. ಬಾಲ್ಯ, ಹುಡುಗ, ಯೌವನ, ಪ್ರೌಢ, ವೃದ್ಧ, ಮರಣಾವಸ್ಥೆ. ಇಲ್ಲ, ನಾನು 10-15 ವರ್ಷ ಇತ್ತಲ್ಲ ಅವ ಬಹಳ ಚೆನ್ನಾಗಿದೆ, ಹಂಗೆ ಇರ್ಬೇಕಾಗಿತ್ತು ಅಂದ್ರೆ ಇಡೀ ಲೈಫ್ ಎಲ್ಲ ಆಗಿರ್ಲಿಕ್ಕೆ ಸಾಧ್ಯವಾಗುತ್ತಾ ಸರ್? ಇದು ಸೃಷ್ಟಿಗೆ, ಪ್ರಕೃತಿಗೆ ತನ್ನದೇ ಆಗಿರ್ತಕ್ಕಂಥ ನಿಯಮಗಳು. ಹೀಗೆ ನಾವೆಲ್ಲ ಆತ್ಮಗಳು ಆ ಬ್ರಹ್ಮಾಂಡದಿಂದ ಸೃಷ್ಟಿಗೆ ಬಂದ್ಮೇಲೆ ಮೊಟ್ಟ ಮೊದಲು ಆತ್ಮದಲ್ಲಿ 100% ಶಕ್ತಿ ಇರುತ್ತೆ. ಎಲ್ಲಿ ಮನುಷ್ಯಾತ್ಮ ಶಕ್ತಿಶಾಲಿಯಾಗಿರ್ತಾನೋ ಅವನಿಗೆ ಹೊಂದಿಕೊಂಡ ಹಾಗೆ ಪ್ರಕೃತಿ ಪಂಚತತ್ವಗಳು ಕೂಡ ಸಂಪೂರ್ಣ ಸತೋಪ್ರಧಾನವಾಗಿರುತ್ತೆ. ಅದಕ್ಕೆ ಸತ್ಯುಗಕ್ಕೆ ಸತೋಪ್ರಧಾನ ಸ್ವರ್ಗ ಅಂತ ಮಹಿಮೆ ಮಾಡ್ತಾರೆ. ಸತ್ಯುಗದಲ್ಲಿ 100% ಶಕ್ತಿ, ಅದಕ್ಕೆ ಸರ್ವಗುಣ ಸಂಪನ್ನ ಅಂತ ಹೇಳಿದ್ರು. ಅಲ್ಲಿ ಮನುಷ್ಯಾತ್ಮಗಳು ದೇಹದಲ್ಲಿದ್ರೂ ಕೂಡ ನಾನು ಈ ದೇಹ ಅಲ್ಲ, ದೇಹವನ್ನ ಧರಿಸಿರ್ತಕ್ಕಂಥ ಆತ್ಮ ಸ್ಮೃತಿ ಜಾಗೃತವಾಗಿರುತ್ತೆ. ಎಲ್ಲಿ ಮನುಷ್ಯಾತ್ಮನಿಗೆ ಸತ್ಯ ಸ್ಮೃತಿ ಜಾಗೃತವಾಗಿರುತ್ತೋ ಅಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಸ್ನೇಹ, ಪ್ರೀತಿ ಎಲ್ಲವೂ ತುಂಬಿರುತ್ತೆ. ಅದಕ್ಕೆ ಸತ್ಯ ಯುಗ ಅಂತ ಹೇಳಿದ್ರು, ಸತೋ ಪ್ರಧಾನವಾಗಿರ್ತಕ್ಕಂಥ ಯುಗ ಅಂತ. ಆಮೇಲೆ ತ್ರೇತಾಯುಗಕ್ಕೆ ಬಂದಾಗ, ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ತಾ ಬರ್ತಾ ತ್ರೇತಾಯುಗಕ್ಕೆ ಬಂದಾಗ ಇಲ್ಲಿ 14 ಕಲೆ, 2 ಕಲೆಗಳು ಕಡಿಮೆ ಆಗುತ್ತೆ. ಅಲ್ಲಿ 100%, ಇಲ್ಲಿ ಬರ್ಬೇಕಾದ್ರೆ 80%, ಸ್ವಲ್ಪ ಕಡಿಮೆ ಆಯ್ತು. ಆದ್ರೂ ಕೂಡ ಅದಕ್ಕೆ ಗೋಲ್ಡನ್ ಏಜ್ ಅಂತ ಹೇಳ್ತಾರೆ, ತ್ರೇತಾಯುಗಕ್ಕೆ ಸಿಲ್ವರ್ ಏಜ್ ಅಂತ ಹೇಳ್ತಾರೆ. ಹೀಗೆ ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ತಾ 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 ತ್ರೇತಾಯುಗದ ಅಂತ್ಯದಲ್ಲಿ ಬರೋಷ್ಟೊತ್ತಿಗೆ 33 ಕೋಟಿ ಆತ್ಮಗಳು ಮೇಲಿಂದ ಸೃಷ್ಟಿಗೆ ಬರ್ತಾರೆ. ಅದಕ್ಕೆ ಶಾಸ್ತ್ರಕಾರರು 33 ಕೋಟಿ ದೇವತೆಗಳಂತ ವರ್ಣನೆ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ದೇಹದಲ್ಲಿದ್ರು ಕೂಡ ಆತ್ಮ ಸ್ಮೃತಿ ಜಾಗೃತವಾಗಿರುತ್ತೆ. ಯಾವಾಗ ದ್ವಾಪರಯುಗ ಬರುತ್ತೋ ಅವಾಗ ಅರ್ಧಕ್ಕರ್ಧ ಶಕ್ತಿ ಕಡಿಮೆ ಆಗುತ್ತೆ. ಯಾವಾಗ ಅರ್ಧಕ್ಕರ್ಧ ಶಕ್ತಿ ಕಡಿಮೆ ಆಗುತ್ತೋ ಅವಾಗ ಮನುಷ್ಯಾತ್ಮನಿಗೆ ಆತ್ಮ ಸ್ಮೃತಿ ಮರ್ತೋಗ್ಬಿಡುತ್ತೆ. ಕಣ್ಣಿಗೆ ಕಾಣ್ತಕ್ಕಂಥ ದೇಹವೇ ನಾನು ಅಂತ ತಿಳ್ಕೊಂತಾನೆ. ಯಾವಾಗ ಮನುಷ್ಯಾತ್ಮ ದೇಹದ ಅಭಿಮಾನಕ್ಕೆ ವಶ ಆಗ್ತಾನೋ ಅವಾಗ ಕಾಮ, ಕ್ರೋಧ, ಲೋಭ, ಮೋಹ, ಅಶಾಂತಿ, ದುಃಖ, ಭಯ, ಈರ್ಷ್ಯೆ, ದ್ವೇಷ ಕ್ರಮೇಣವಾಗಿ ಜಾಸ್ತಿ ಆಗ್ಲಿ ಶುರುವಾಗುತ್ತೆ. ಯಾವಾಗ ಮನುಷ್ಯಾತ್ಮ ದುಃಖಿ ಆಗ್ತಾನೋ, ವಿಕಾರಿ ಗುಣಗಳಿಗೆ ವಶ ಆಗ್ತಾನೋ ಅವಾಗ ದುಃಖ, ಅಶಾಂತಿ ಶುರುವಾಗುತ್ತೆ. ಯಾವಾಗ ದುಃಖ, ಅಶಾಂತಿ ಶುರುವಾಗುತ್ತೋ ಆಗ ಮನುಷ್ಯಾತ್ಮ ಮಾರ್ಗ ಹುಡುಕ್ತಾನೆ, ಏನ್ ಮಾಡ್ಬೇಕಂತ. ಅವಾಗ ಭಕ್ತಿ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮೊದಲು ಸತ್ಯ ತ್ರೇತಾಯುಗದಲ್ಲಿ ನಾವು ಸ್ವಯಂ ಪೂಜ್ಯರಾಗಿದ್ವಿ. ಆದರೆ ದ್ವಾಪರದಲ್ಲಿ ಬರ್ತಾ ದುಃಖ, ಶಾಂತಿ ಒಳಗಾಗಿ ಭಕ್ತಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಮೊದಲ ಭಕ್ತಿ ಪರಮಾತ್ಮ ಶಿವನನ್ನ 12 ಜ್ಯೋತಿರ್ಲಿಂಗಗಳ ರೂಪದಲ್ಲಿ ಪೂಜೆ ಮಾಡ್ತಾರೆ.
ಮೊಟ್ಟ ಮೊದಲ ಲಿಂಗ ಸೋಮನಾಥೇಶ್ವರ ಲಿಂಗ. ಹೇಳ್ತಾರಲ್ಲ, ಸೌರಾಷ್ಟ್ರೇ ಸೋಮನಾಥಂಚೆ ಶ್ರೀಶೈಲೆ ಮಲ್ಲಿಕಾರ್ಜುನ ಉಜ್ಜಯಿನಿ ಮಹಾಕಾಲೆ ಓಂಕಾರ ಮಮಲೇಶ್ವರ ಪರಳ್ಳಿ ವೈದ್ಯನಾಥಂಚ ಢಾಕಿನ್ನ ಭೀಮಶಂಕರ ಸೇತು ಬಂದಿತು ರಾಮೇಶ್ವರ ನಾಗೇಶ್ವರಂ ದ್ವಾರಕಾವನೆ ವಾರಣಾಶ್ಯಂ ವಿಶ್ವೇಶ್ವರಂ ತ್ರಯಂಕಂ ಗೌತಮಿ ತಟೆ ಹಿಮಾಲಯತು ಕೇದಾರಂ ಘಸ್ಮೇಶಂ ಶಿವಾಲಯ 12 ಜ್ಯೋತಿರ್ಲಿಂಗ ರೂಪದಲ್ಲಿ ಪೂಜೆ ಮಾಡ್ತಾರೆ. ದ್ವಾಪರ ಯುಗದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮೊಟ್ಟ ಮೊದಲ ವಿಕ್ರಮಾದಿತ್ಯ ರಾಜನಿಗೆ ಪರಮಾತ್ಮ ಜ್ಯೋತಿಯ ಸಾಕ್ಷಾತ್ಕಾರ ಆಗುತ್ತೆ. ಆ ಜ್ಯೋತಿಯನ್ನ ಜನಗಳಿಗೆ ವರ್ಣನೆ ಮಾಡ್ಲಿಕ್ಕೆ ವಜ್ರದ ಲಿಂಗ ಮಾಡ್ಕೊಂಡು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಹೆಸರು ಕೊಡ್ತಾರೆ ಸೋಮನಾಥೇಶ್ವರ ಅಂತ. ಹೀಗೆ ಇಲ್ಲಿ 2 ಶಬ್ದ ಹೇಳ್ತಾರೆ, ಜ್ಯೋತಿ ಹಾಗೂ ಲಿಂಗ. ಪರಮಾತ್ಮ ಹೇಗಿದ್ದಾನೆ? ಜ್ಯೋತಿ ಸ್ವರೂಪ. ಆ ಜ್ಯೋತಿಯನ್ನ ಭೌತಿಕ ಚಕ್ಷುಗಳಿಗೆ ನೋಡ್ಲಿಕ್ಕೆ ಬರೋದಿಲ್ಲ. ನೋಡ್ಲಿಕ್ಕೆ ಬಾರದೇ ಇರ್ತಕ್ಕಂಥ ಪರಮಾತ್ಮನಿಗೆ ನೋಡಿ ನಮ್ಮ ಭಕ್ತಿ ಭಾವನೆ ಶ್ರದ್ಧೆಯನ್ನು ಅರ್ಪಣೆ ಮಾಡ್ಲಿಕ್ಕೆ ಲಿಂಗ ಮಾಡ್ಕೊಂಡ್ರು. ಲಿಂಗ ಅಂತ ಹೇಳಿದ್ರೆ ಇದು ಸಂಸ್ಕೃತ ಶಬ್ದ. ಲಿಂಗ ಅಂದ್ರೆ ಸಂಕೇತ, ಲಿಂಗ ಅಂದ್ರೆ ಚಿಹ್ನೆ, ಲಿಂಗ ಅಂದ್ರೆ ಕುರುಹು. ಅಂದ್ರೆ ಪರಮಾತ್ಮ ಹೇಗಿದ್ದಾನೆ? ಜ್ಯೋತಿ ಸ್ವರೂಪ. ಆ ಜ್ಯೋತಿಯನ್ನ ಭೌತಿಕ ಚಕ್ಷುಗಳಿಗೆ ನೋಡಿ ನಮ್ಮ ಭಕ್ತಿ ಭಾವನೆ ಶ್ರದ್ಧೆ ಅರ್ಪಣೆ ಮಾಡ್ಲಿಕ್ಕೆ ಜ್ಯೋತಿರ್ಲಿಂಗ ಮಾಡ್ಕೊಂಡು ಪೂಜೆ ಮಾಡ್ತೀವಿ. ಹೀಗೆ ಪರಮಾತ್ಮ ಶಿವನನ್ನ ಲಿಂಗ ರೂಪದಲ್ಲಿ ಮೊಟ್ಟ ಮೊದಲ ಪೂಜೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬಸವಣ್ಣರು ಒಂದ್ ಕಡೆ ಹೇಳ್ತಾರೆ, ಅವರು ಹೀಗಾಗಿ ಕುರುಹನ್ನು ಕೊಟ್ಟರೆ ಕುರುಹನ್ನೇ ನಂಬಿದ ಕುರಿಗಳ ನೋಡ ಕೂಡಲ ಸಂಗಮ ದೇವ. ನಿಮಗೆ ಗೊತ್ತಾಗ್ಲಿ ಅಂತ ಚಿಹ್ನೆ ಕೊಡ್ಲಾಯ್ತು. ಚಿಹ್ನೆ ಪರಮಾತ್ಮ ಅಲ್ಲ, ಅದರ ಹಿಂದೆ ಇರ್ತಕ್ಕಂಥ ಸತ್ಯವನ್ನರಿತು ನಿಮ್ಮ ಶ್ರದ್ಧೆ ಭಕ್ತಿ ಭಾವನೆ ಅರ್ಪಣೆ ಮಾಡಿ ಅಂತ ಹೇಳ್ತಾರೆ. ಹೀಗೆ ಒಂದು ಕಡೆ ಭಕ್ತಿ ಸ್ಟಾರ್ಟ್ ಆಗುತ್ತೆ ದ್ವಾಪರ ಯುಗದಲ್ಲಿ. ಹಾಗಾದ್ರೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಭಕ್ತಿ ಮಾಡಿರೋದು ಯಾರು ಹೇಳ್ರಿ? ನಾವೇ. ನಾವಂದ್ರೆ ಯಾರು? ಯಾವ ಮನುಷ್ಯರು? ಯಾರು ಸತ್ಯ ತ್ರೇತಾಯುಗದಲ್ಲಿ ದೈವಿ ಗುಣ ಸಂಪನ್ನ ದೇವತಾ ಆತ್ಮಗಳಾಗಿದ್ದೇವೆಯೋ ಅದೇ ಆತ್ಮಗಳು ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ತಾ ನಾವೇ ದೇವತೆಗಳಾಗಿದ್ವಿ ಅಂತ ಮರ್ತು ಬಿಟ್ಟು ಭಗವಂತನ ನೆನಪು ಮಾಡ್ತೇವೆ. ಭಗವಂತ ನನ್ನ ಸುಖ ಕೊಡಪ್ಪ, ಶಾಂತಿ ಕೊಡಂತ ಮತ್ತೆ ಪಡ್ಕೊಳ್ಳಿಕ್ಕೋಸ್ಕರ ಪ್ರಯತ್ನ ಮಾಡ್ತೀವಿ. ಹಾಗೆ ನಾವು ಆಗಿದ್ವಿ ಅಂತ ಮರ್ತು ಬಿಟ್ಟಿದೀವಿ. ಹಿಂದೇನಾಗಿದ್ವಿ ಅಂತ ಮರ್ತು ಬಿಟ್ಟಿದೀವಿ. ಅದನ್ನ ಭಗವಂತ ಶಿವನೇ ಬಂದ್ಬಿಟ್ಟು ನೆನಪಿಸ್ಕೊಡ್ತಾರೆ. ಮೊದಲು ಹೇಗಿದ್ರಿ, ಈಗ ಹೇಗೆ ಆಗಿದ್ದೀರಿ ಅಂತ. ಹೀಗೆ ಒಂದ್ ಕಡೆ ಭಕ್ತಿ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಕಡೆ ಅನೇಕ ಧರ್ಮಗಳು ಸ್ಥಾಪನೆ ಆಗ್ತವೆ. ಸತ್ಯ ಹಾಗೂ ತ್ರೇತಾಯುಗದಲ್ಲಿ ಅನ್ಯ ಯಾವುದೇ ಧರ್ಮ ಇರುವುದಿಲ್ಲ, ಒಂದೇ ಧರ್ಮ ಇರುತ್ತೆ. ಅದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ. ಏನ್ ಹೇಳಿ? ಆದಿ ಸನಾತನ ದೇವಿ ದೇವತಾ ಧರ್ಮ. ನಾವೇ ಮನುಷ್ಯ, ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ಕುಲ, ಒಂದೇ ಭಾಷೆ, ಯಾವುದೇ ಭಿನ್ನತೆ ಇರಂಗಿಲ್ಲ. ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಇರ್ತದೆ. ಯಾವಾಗ ದ್ವಾಪರದಲ್ಲಿ ಬರ್ತಿದೀಯೋ ಅವಾಗ ನಾವು ಒಂದ್ ಕಡೆ ಭಕ್ತಿ ಸ್ಟಾರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ನಾವೆಲ್ಲ ಯಾರು ಅಂದ್ರೆ ನಾವು ಹಿಂದೂ ಧರ್ಮ, ಸನಾತನ ಧರ್ಮ ಹಿಂದೆ ಬಂದಿತ್ತಲ್ಲ, ಹಿಂದೆ ಸನಾತನ ಅಲ್ಲಿಂದ ಬಂದಿದ್ದೀವಿ. ಎಲ್ಲಿತ್ರಿ? ಯಾರು ಇದ್ರು? ಹೇಗಿತ್ತು? ಇದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಆ ಎಲ್ಲ ಜ್ಞಾನವನ್ನ ಜ್ಞಾನ ಸಾಗರ ಪರಮಾತ್ಮ ಶಿವನೇ ಬಂದ್ಬಿಟ್ಟು ನೆನಪಿಸಿಕೊಡ್ತಾ ಇದ್ದಾರೆ. ಒಂದು ಕಡೆ. ಇನ್ನೊಂದು ಕಡೆ ಭಕ್ತಿ ಸ್ಟಾರ್ಟ್ ಆಗುತ್ತೆ ದ್ವಾಪರದಲ್ಲಿ. ಮತ್ತೊಂದು ಕಡೆ ಅನೇಕ ಧರ್ಮಗಳು, ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಸನ್ಯಾಸಿ ಧರ್ಮ, ಸಿಖ್ ಧರ್ಮ, ಯಾವುದೇ ಧರ್ಮ ಸ್ಥಾಪಕರು ತಮಗ್ ತಾವು ಪರಮಾತ್ಮ ಅಂತ ಹೇಳಂಗಿಲ್ಲ. ಪರಮಾತ್ಮನಿಗೆ ಜ್ಯೋತಿ ಅಂತ ಹೇಳಿದ್ರು. ನಾವು ಭಾರತೀಯರು ಹಿಂದೂಗಳು ಪರಮಾತ್ಮನಿಗೆ ಜ್ಯೋತಿರ್ಲಿಂಗ ಅಂದ್ರೆ ಅದನ್ನೇ ಮುಸ್ಲಿಮರು ಹೇಳ್ತಾರೆ. ಇಬ್ರಾಹಿಂ ಹೇಳ್ತಾನೆ, ಅಲ್ಲಾ ಖುದಾ, ಅಲ್ಲಾ ಏಕ್ ನೂರ್ ಹೈ, ಅಪ್ನೆ ಆಪ್ ಕೋ ರೂಹ್ ಸಮझो, ಅಲ್ಲಾ ನೂರ್ ಕೋ ಯಾದ್ ಕರೋ. ಅಲ್ಲಾ ಅಂತ ಹೇಳಿದ್ರೆ ಉರ್ದು ಶಬ್ದ, ನೂರ್ ಅಂತ ಹೇಳಿದ್ರೆ ಪ್ರಕಾಶ ಅಂತ. ಅಂದ್ರೆ ಅಲ್ಲಾ ಅಂದ್ರೆ ಪ್ರಭು, ನೂರ್ ಅಂದ್ರೆ ಪ್ರಕಾಶ. ಪ್ರಭು ಹೇಗಿದ್ದಾನಂದ್ರೆ ಪ್ರಕಾಶ ಸ್ವರೂಪನಾಗಿದ್ದಾನೆ. ಅಂದ್ರೆ ಜ್ಯೋತಿ ಅಂತ ಹೇಳಿದ್ರು ಅದೇನೆ, ಪ್ರಕಾಶ ಅಂತ ಹೇಳಿದ್ರೆ ಅದೇ ಅಲ್ವಾ. ಬುದ್ಧ ಹೇಳ್ತಾನೆ ದಿವ್ಯ ಜ್ಯೋತಿ ಅಂತ, ಡಿವೈನ್ ಲೈಟ್ ಅಂತ. ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡಾಗ ಸಾಕ್ಷಾತ್ಕಾರ ಆಗುತ್ತೆ. ಪರಮಾತ್ಮನಿಗೆ ಅವನು ದಿವ್ಯ ಜ್ಯೋತಿ ಅಂತ ಹೇಳ್ತಾನೆ. ಹಾಗಾದ್ರೆ ಡಿವೈನ್ ಲೈಟ್ ಅಂತ ಹೇಳಿದ್ರೆ ಯಾವುದು? ಪರಮಾತ್ಮ ಜ್ಯೋತಿ ಸ್ವರೂಪ. ಅದಕ್ಕೆ ಎಲ್ಲ ಬೌದ್ಧಿಸ್ಟ್ ಕಂಟ್ರಿಗಳಲ್ಲಿ ಒಂದು ಕಣ್ಣಿನ ಲೆವೆಲ್ ಅಲ್ಲಿ ಒಂದು ಕಂಬ ಇಟ್ಕೊಳ್ತಾರೆ, ದೀಪಸ್ತಂಭ. ಅದ್ರ ಮೇಲೆ ಒಂದು ಗುಂಡಾಕರದ ಕಲ್ಲನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಅದಕ್ಕೆ ಚಿನ್ಕಾನ್ ಶೆಕಿ ಅಂತ ಹೇಳ್ತಾರೆ. ನಾವು ಅದನ್ನ ಕಾನ್ಸಂಟ್ರೇಷನ್ ಮಾಡಿದ್ರೆ ನಮ್ಗೆ ಶಕ್ತಿ ಸಿಗುತ್ತೆ, ನಮಗೆ ಅದ್ಭುತ ಆನಂದದ ಅನುಭೂತಿ ಆಗುತ್ತೆ, ಶಾಂತಿ ಸಿಗುತ್ತೆ ಅಂತ ಅನುಭವ ಮಾಡ್ತಾರೆ. ಹಾಗಾದ್ರೆ ಜ್ಯೋತಿ ಅಂತ ಹೇಳಿದ್ರು ಅದೇನೆ, ನೂರ್ ಅಂತ ಹೇಳಿದ್ರು ಅದೇನೆ, ದಿವ್ಯ ಜ್ಯೋತಿ ಅಂತ ಹೇಳಿದ್ರು ಅದೇ ಅಲ್ವಾ. ಇನ್ನು ಯೇಸು ಕ್ರಿಸ್ತ ಹೇಳ್ತಾನೆ, ಗಾಡ್ ಈಸ್ ಲೈಟ್, ಐ ಆಮ್ ನಾಟ್ ಎ ಗಾಡ್, ಐ ಆಮ್ ಎ ಮೆಸೆಂಜರ್ ಆಫ್ ಗಾಡ್, ಹಿ ಈಸ್ ಕೈಂಡ್ಲಿ ಲೈಟ್. ನಾನೇನು ಪರಮಾತ್ಮ ಅಲ್ಲ, ಪರಮಾತ್ಮ ಲೈಟ್, ಬೆಳಕು ಅಂತ ಹೇಳಿಕ್ ಬಂದಿರ್ತಕ್ಕಂಥ ಪ್ರವಾದಿ, ಮೆಸೆಂಜರ್ ನಾನು.
ನಾನ್ ಪರಮಾತ್ಮ ಅಲ್ಲ, ಪರಮಾತ್ಮ ಹೇಗಿದ್ದಾನೆ? ಜ್ಯೋತಿ ಸ್ವರೂಪ. ಹಾಗಾದ್ರೆ ಲೈಟ್ ಅಂತ ಹೇಳಿದ್ರು ಅದೇ ಅಲ್ವಾ? ಹಾಗಾದ್ರೆ ಜ್ಯೋತಿ ಅಂತ ಹೇಳಿದ್ರು ಅದೇನೆ, ನೂರ್ ಅಂತ ಹೇಳಿದ್ರು ಅದೇನೆ, ದಿವ್ಯ ಜ್ಯೋತಿ ಅಂತ ಹೇಳಿದ್ರು ಅದೇನೆ, ಗಾಡಿ ಲೈಟ್ ಅಂತ ಹೇಳಿದ್ರು ಅದೇನೆ. ಆಮೇಲೆ ಆದಿ ಶಂಕರಾಚಾರ್ಯ ಹೇಳ್ತಾರೆ, ಏಕಂ ಸತ್ವಿಪ್ರಾಹ ಬಹುಧಾ ವದಂತಿ. ಸತ್ಯ ಒಂದೇ ಇದೆ, ಆದ್ರೆ ವಿಪ್ರರು ಅಂದ್ರೆ ಪಂಡಿತರು ಸತ್ಯವನ್ನ ಭಿನ್ನ ಭಿನ್ನ ರೀತಿಯಲ್ಲಿ ವರ್ಣನೆ ಮಾಡಿದ್ರು. ಹಾಗಾದ್ರೆ ಸತ್ಯ ಯಾವುದು? ಪರಮಾತ್ಮ ಪರಂಜ್ಯೋತಿ ಸ್ವರೂಪ. ಅದಕ್ಕೆ ಅವ್ರು 4 ಧಾಮ, ಕೇದಾರ್ನಾಥ, ಬದ್ರಿನಾಥ, ಹೀಗೆ 4 ಧಾಮವನ್ನು ಸ್ಥಾಪನೆ ಮಾಡ್ತಾರೆ ತಾನೆ. ಇನ್ನು ಗುರುನಾನಕ್ ಹೇಳ್ತಾನೆ, ಸಿಖ್ ಧರ್ಮ ಏಕ್ ಓಂಕಾರ ನಿರಾಕಾರ ಸತ್ನಾಮ್ ಕರ್ತಾಪುರಕ್ ನಿರ್ಭಯ್ ನಿರ್ವೈರ್ ಅಜೋನಿ, ಅಂದ್ರೆ ಹುಟ್ಟು ಸಾವಿನ ಚಕ್ರದಲ್ಲಿ ಬರಂಗಿಲ್ಲ, ಅಜನ್ಮನಿದ್ದಾನೆ, ಓಂಕಾರ ಸ್ವರೂಪನಿದ್ದಾನೆ, ಅವನೊಬ್ಬನೇ ಇದ್ದಾನೆ ಅಂತ. ಹಾಗಾದ್ರೆ ಒಬ್ಬ ಯಾರು? ಪರಮಾತ್ಮ. ಆಮೇಲೆ ಋಷಿಮುನಿಗಳು ಹೇಳ್ತಾರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಪರಬ್ರಹ್ಮ ಅಂದ್ರೆ ಸಂಸ್ಕೃತದಲ್ಲಿ ಪರಂಜ್ಯೋತಿ ಸ್ವರೂಪ ಅಂತ. ಹೀಗೆ ಜಗತ್ತಿನ ಸರ್ವ ಧರ್ಮದವರು ಸರ್ವರು ಸ್ವೀಕಾರ ಮಾಡ್ತಕ್ಕಂಥ ಏಕಮೇವ ಶಕ್ತಿ ಪರಮಾತ್ಮ ಪರಂಜ್ಯೋತಿ ಸ್ವರೂಪ. ಆಮೇಲೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಜ್ಯೋತಿ ಸಾಮಪಿತ ಜ್ಯೋತಿಸ್ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ವ ವಿಚಿತಂ. ಜ್ಯೋತಿಗಳಲ್ಲಿ ಮಹಾಜ್ಯೋತಿ ನಾನು. ಈ ತಮಸ್ಸು ದುಃಖದ ಬಂಧನದಿಂದ, ದುಃಖದ ಜಗತ್ತಿಂದ ದೂರ ಇರ್ತಕ್ಕಂಥ ಜ್ಯೋತಿ ನಾನು. ಆ ಜ್ಯೋತಿಯನ್ನ ಎಲ್ಲರ ಆತ್ಮ ಜ್ಯೋತಿಗಳು, ಎಲ್ಲ ಜ್ಯೋತಿಗಳಿಗೆ ನಾನು ಮಹಾಜ್ಯೋತಿ ಆಗಿದ್ದೀನಿ ಅಂತ ವರ್ಣನೆ ಮಾಡ್ತಾನೆ. ಹಾಗಾದ್ರೆ ಮಹಾಜ್ಯೋತಿ ಯಾವುದು? ಪರಮಾತ್ಮ. ಹೀಗೆ ಜಗತ್ತಿನ ಸರ್ವರೂ ಸ್ವೀಕಾರ ಮಾಡ್ತಕ್ಕಂಥ ಏಕಮೇವ ಪರಮ ಪವಿತ್ರ ಶಕ್ತಿ ಪರಮಾತ್ಮ ಪರಂಜ್ಯೋತಿ ಸ್ವರೂಪ. ಹೀಗೆ ಒಂದು ಕಡೆ ಭಕ್ತಿ, ಇನ್ನೊಂದು ಕಡೆ ಧರ್ಮಗಳ ಸ್ಥಾಪನೆ ಆಗ್ತವೆ ದ್ವಾಪರಯುಗದಲ್ಲಿ. ಹೀಗೆ ದ್ವಾಪರಯುಗದಲ್ಲಿ ಋಷಿಮುನಿಗಳು ಅನೇಕ ಮಹಾನ್ ಗ್ರಂಥಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಭಾರತೀಯ ಮಹಾನ್ ಗ್ರಂಥಗಳಾಗಿರ್ತಕ್ಕಂಥ ಶ್ರೀಮದ್ ಭಗವದ್ಗೀತೆ ಮತ್ತು ಮಹಾಭಾರತ, ಅಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದಾರೆ. ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ದ್ವಾಪರಯುಗದಲ್ಲಿ ಧರ್ಮಜ್ಞಾನಿ ಆಗಿದೆಯಾ? ಒಂದು ವೇಳೆ ದ್ವಾಪರಯುಗದಲ್ಲಿ ಧರ್ಮಜ್ಞಾನಿ ಆಗ್ಬಿಟ್ಟು ಅವತ್ತೆಲ್ಲಾದ್ರೂ ಭಗವಂತ ಬಂದ್ಬಿಟ್ಟು ಅಧರ್ಮನ ವಿನಾಶ ಮಾಡಿ ಸದ್ಧರ್ಮವನ್ನ ಸ್ಥಾಪನೆ ಮಾಡದ ಅಂತ ಮಾಡಿದ್ರೆ ದ್ವಾಪರಯುಗ ಮುಗಿದ್ಮೇಲೆ ಕಲಿಯುಗ ಬರಬಾರ್ದಾಗಿತ್ತಲ್ರಿ? ನಾವೀಗ ಯಾವ ಯುಗದಲ್ಲಿ ಇದ್ದೀವಿ? ಕಲಿಯುಗದಲ್ಲಿ. ಹಾಗಾದ್ರೆ ದ್ವಾಪರಯುಗದಲ್ಲಿ ಭಗವಂತ ಬಂದ್ಬಿಟ್ಟು ಕಲಿಯುಗ ಸ್ಥಾಪನೆ ಮಾಡ್ಕೊಂಡು ಹೋದ್ನೇನು? ಇದು ಅಂದಿನ ರಹಸ್ಯ ಅಲ್ಲ. ಈ ಕಲಿಯುಗದ ಎಲ್ಲ ಧರ್ಮಜ್ಞಾನಿಯ ಸಂಕೇತಗಳನ್ನ ಭಾರತೀಯ ಮಹಾನ್ ಗ್ರಂಥಗಳಲ್ಲಿ ಮೊದಲೇ ಸೂಚನೆ ಮಾಡಿದ್ದಾರೆ. ದ್ವಾಪರಯುಗದಲ್ಲಿ ಧರ್ಮಜ್ಞಾನಿ ಅಲ್ಲ, ದ್ವಾಪರಯುಗದಲ್ಲಿ ಧರ್ಮಗಳು ಸ್ಥಾಪನೆ ಆಗಿರೋದು. ಈ ಎಲ್ಲ ಧರ್ಮಗಳು ಕಲಿಯುಗದ ಅಂತ್ಯ ಬಂದಾಗ ಧರ್ಮಗಳಲ್ಲಿ ಅವರವರುಗಳಲ್ಲಿ ಭಿನ್ನತೆ ಸ್ಟಾರ್ಟ್ ಆಗುತ್ತೆ, ಪರಸ್ಪರ ಕಲಾಕ್ಲೇಶ ಮಾಡ್ಕೊಂತಾರೆ, ಯುದ್ಧ ಮಾಡ್ಕೊಂತಾರೆ ಅನ್ನೋದನ್ನ ಅನೇಕ ಮಹಾನ್ ಗ್ರಂಥಗಳಲ್ಲಿ ಭಾರತೀಯ ಮಹಾನ್ ಶಾಸ್ತ್ರಗಳಲ್ಲಿ ಮೊದಲೇ ಸೂಚನೆ ಮಾಡಿದ್ದಾರೆ. ಹೀಗೆ ಅಂದಿನ ಧರ್ಮಜ್ಞಾನಿಯನ್ನ ಈ ಕಲಿಯುಗದ ಅಂತ್ಯ ಬಂದಾಗ, ಅದಕ್ಕೆ ನೋಡಿ ಈಗ ಕ್ರಿಶ್ಚಿಯನ್ ಕಂಟ್ರಿಯವರು ಅವರವರೇ ಯುದ್ಧ ಮಾಡ್ಕೊಂತಿದ್ದಾರೆ, ಮುಸಲ್ಮಾನ್ ಅವರೇ ಯುದ್ಧ ಮಾಡ್ಕೊಂತಾರೆ. ಇನ್ನು ಭಾರತೀಯರಲ್ಲಿ ಅನೇಕ ರಾಮನ ಭಕ್ತರು ಬೇರೆ, ಕೃಷ್ಣನ ಭಕ್ತರು ಬೇರೆ, ಹನುಮಂತನ ಭಕ್ತರು ಬೇರೆ, ಶಿವನ ಭಕ್ತರು ಬೇರೆ, ಶಂಕರನ ಭಕ್ತರು, ಹೀಗೆ ಭಿನ್ನತೆ. ಹೀಗೆ ಎಲ್ಲೂ ಏಕತೆಯಿಂದಿರುವಾಗ, ನಾವು ಮೂಲವಾಗಿರ್ತಕ್ಕಂಥ ನಾವು ಯಾರಂತ ನಮ್ಮನ್ನೇ ಮರ್ತಿರುವಾಗ, ಈಗ ಪರಮ ರಕ್ಷಕ ಶಿವನೇ ಬಂದ್ಬಿಟ್ಟು ಈ ಎಲ್ಲ ಸೃಷ್ಟಿಯ ಆಧ್ಯಾತ್ಮಿಕ ರಹಸ್ಯವನ್ನ ಸರ್ವ ಧರ್ಮಗಳ ಆಧ್ಯಾತ್ಮಿಕ ರಹಸ್ಯವನ್ನ ಸ್ಪಷ್ಟಪಡಿಸ್ತಾರೆ. ಅದೇ ಅದಕ್ಕೆ ನಿಮ್ಗೆ ಇಷ್ಟು ಜನಗಳಿಗೆ ಸತ್ಯ ಜ್ಞಾನ ಸ್ಪಷ್ಟ ಆಗ್ಬೇಕು. ಮನುಷ್ಯಾತ್ಮರು ಈಗ ಅನೇಕ ಕೆಟ್ಟ ಗುಣಗಳಿಂದ ಬಿದ್ದು ಹೋಗಿರ್ತಕ್ಕಂಥ ಸಂಕೇತ, ಕಲಿಕಾಲದ ಸಂಕೇತವನ್ನ ಇಂಥ ಕಾಲ ಬರುತ್ತೆ ಅನ್ನೋದನ್ನ ಅನೇಕ ಮಹಾನ್ ಗ್ರಂಥಗಳಲ್ಲಿ ಮೊದಲೇ ಸೂಚನೆ ಮಾಡಿದ್ದಾರೆ. ಹಾಗಾದ್ರೆ ಕೆಟ್ಟ ಕಾಲದಲ್ಲಿ ಮನುಷ್ಯ ಬಿದ್ದು ಹೋಗಿರುವಾಗ ಬಿದ್ದರೂ ಕೂಡ ಅಹಂಕಾರ ಬಿಡಂಗಿಲ್ಲ. ಮುಷ್ಟಿ ಅಂತ ಹೇಳಿದ್ರೆ ಅಹಂಕಾರದ ಸಂಕೇತ, ಉಗುರುಗಳು ಅಂದ್ರೆ ವಿಕಾರಿ ಗುಣಗಳ ಸಂಕೇತ. ಇಂತಹ ವಿಕೃತಿಗಳಿಗೆ ಒಳಗಾಗಿ ಮನುಷ್ಯ ಬಿದ್ದು ಹೋಗಿರ್ತಾನೆ. ಇಂಥ ಸಮಯದಲ್ಲಿ ಪರಮ ರಕ್ಷಕ ಪರಂಜ್ಯೋತಿ ಸ್ವರೂಪ ಜಗತ್ತಿಗೆ ಬಂದ್ಬಿಟ್ಟು ಜ್ಞಾನದ ಬೆಳಕನ್ನು ಕೊಡ್ತಾನೆ. ಜಗತ್ತಲ್ಲಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ರೂ ಕೂಡ, ಈ ಜಗತ್ತಲ್ಲಿ ಕಾರ್ಯ ವ್ಯವಹಾರ ಮಾಡುತ್ತಿದ್ದರೂ ಸಹ ಹೇಗೆ ನಾವು ಬಂಧನ ಮುಕ್ತರಾಗಿರ್ಬೇಕು, ಹಗುರವಾಗಿರ್ಬೇಕು ಅನ್ನೋದನ್ನ ಹೇಳ್ತಾನೆ ಕಲಿಯುಗದ ಕೊನೆಯಲ್ಲಿ ಬಂದ್ಬಿಟ್ಟು ಅನ್ನೋದನ್ನ ಅನೇಕ ಮಹಾನ್ ಗ್ರಂಥಗಳಲ್ಲಿ ಸೂಚನೆ ಮಾಡಿದ್ದಾರೆ.
ಹೀಗೆ ದ್ವಾಪರಯುಗ ಮುಗಿತಕ್ಕಂತ ಸಮಯ, ಕಲಿಯುಗ ಬರ್ತಕ್ಕಂಥ ಸಮಯದಲ್ಲಿ ಕಲಿಯುಗದ ಎಲ್ಲ ಕೊನೆಯ ದೃಶ್ಯಗಳನ್ನ ಭಾರತೀಯ ಮಹಾನ್ ಗ್ರಂಥಗಳಾಗಿರ್ತಕ್ಕಂಥ ಶ್ರೀಮದ್ ಭಗವದ್ಗೀತೆ ಮತ್ತು ಮಹಾಭಾರತದಲ್ಲಿ ವರ್ಣನೆ ಮಾಡಲಾಗಿದೆ. ಇದು ಕೇವಲ ಭಾರತಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಮಹಾನ್ ಸೂಚನೆಗಳನ್ನ ಭಾರತೀಯ ಮಹಾನ್ ಗ್ರಂಥಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಹೇಗೆ ನಾವು ಸ್ಕೂಲಲ್ಲಿ ಮಕ್ಕಳಿಗೆ ಇತಿಹಾಸ ಓದಿಸುವಾಗ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಇತಿಹಾಸ, ಚರಿತ್ರೆ ಅಂತ ಮಕ್ಕಳಿಗೆ ಓದಿಸ್ತಾರಲ್ವಾ, ಆದರೆ ಅಂದಿನ ಕಾಲದ ಋಷಿ ಮುನಿಗಳು ಮುಂದೆ ಬರ್ತಕ್ಕಂಥ ಎಲ್ಲ ಘಟನೆಗಳನ್ನ ಮೊದಲೇ ಸೂಚನೆ ಮಾಡಿದ್ದಾರೆ ಮಹಾನ್ ಗ್ರಂಥಗಳಲ್ಲಿ. ಈಗ ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್, ಮಹಾಭಾರತದಲ್ಲಿ ಕೆಟ್ಟದನ್ನು ಹೇಳಲಿಕ್ಕೆ ಕೌರವರು ಅಂತ ಹೇಳಿದ್ರು, ಒಳ್ಳೆದನ್ನು ಹೇಳಲಿಕ್ಕೆ ಪಾಂಡವರು. ಕೌರವರು ಎಷ್ಟು ಜನ? ನೀವು ವಿಚಾರ ಮಾಡ್ರಿ, ಒಬ್ಬ ತಾಯಿಗೆ 101 ಜನ ಮಕ್ಕಳು ಹುಟ್ಲಿಕ್ಕೆ ಸಾಧ್ಯ ಉಂಟಾ? ಯಾವುದೇ ಕಾಲ ಇರಲಿ ಸರಿ, ತಾಯಿ ಸಿಟ್ಟು ಬಂದ್ಬಿಟ್ಟು ಹೊಟ್ಟೆಗೆ ಹೊಡ್ಕೊಂಡ್ ಬಿಟ್ಲಂತೆ, ಅದು ಪಿಂಡ ಹೊರಗಡೆ ಬಂತಂತೆ, ಅದನ್ನ ಪೀಸ್ ಮಾಡಿ ಮಡ್ಕಲಿ ಇಟ್ಬಿಟ್ರೆ ಅದು ಮಗುವಾಗಿ ಹುಟ್ಟು ಬರುತ್ತ. ಹಾಗೆ ಮಗು ಹುಟ್ಟಿದ ಕೂಡಲೇ ಯಾವುದೇ ತನ್ನ ತಾಯಿ ಮಗನಿಗೆ ಕೆಟ್ಟ ಹೆಸರು ಇಟ್ಬಿಟ್ಟು ಆಶೀರ್ವಾದ ಮಾಡ್ತಾಳೇನ್ರಿ? ದುರ್ಯೋಧನ, ದುಶ್ಯಾಸನ, ದುರಾಚಾರಿ, ದುಸ್ಸಳೆ, ದುಷ್ಕರ್ಮಿ, ದುರ್ಲೋಭಿ, ದುಷ್ಕರಣ, ದುರ್ಮುಖಿ, ದುರ್ಶಿಲೆ, ದುರ್ಮತಿ, ದುರ್ಗತಿ, ದುರ್ಬುದ್ಧಿ, ದುರ್ಮದ, ದುಷ್ಕೀರ್ತಿ ಅಂತ ಹೇಳ್ತಾರ. ಇವೆಲ್ಲ ಗುಣವಾಚಕ ಶಬ್ದಗಳು. ಕಲಿಯುಗದ ಕೊನೆಯಲ್ಲಿ ದಿನ ಬೆಳಗಾದ್ರೆ ಕೆಟ್ಟವರ ಸಂಖ್ಯೆ ಜಾಸ್ತಿ ಹುಟ್ಟಿಕೊಳ್ತಾರೆ. ಎಚ್ಚರಿಕೆಯಿಂದಿರ್ಬೇಕಂತ ಮೊದಲೇ ಮಹಾನ್ ಗ್ರಂಥಗಳಲ್ಲಿ ಸೂಚನೆ ಮಾಡಿದ್ದಾರೆ. ನಾವು ಸ್ಥೂಲ ಅರ್ಥ ಹಿಡ್ಕೊಂಡಿದೀವಿ, ಅದರ ಮೂಲ ಅರ್ಥವನ್ನ ಮರ್ತ್ಬಿಟ್ಟಿದೀವಿ. ಇಷ್ಟೆಲ್ಲ ಮಹಾನ್ ಸೂಚಕವಾಗಿರ್ತಕ್ಕಂಥ ಗ್ರಂಥಗಳಿದ್ರೂ ಸಹ ನಾವು ಇಳ್ಕೊಂತ ಬಂದ್ಬಿಟ್ಟಿದೀವಿ. ಇಲ್ಲಿ ದುರ್ಯೋಧನ ಅಂದ್ರೆ ಧನವನ್ನ ದುರುಪಯೋಗ ಮಾಡ್ತಕ್ಕಂಥ, ದುಶ್ಯಾಸನ ದುಷ್ಟ ರೂಪದಲ್ಲಿ ಶಾಸನ ಮಾಡ್ತಕ್ಕಂಥ, ದುರಾಚಾರಿ ಭ್ರಷ್ಟಾಚಾರ ಮಾಡ್ತಕ್ಕಂಥ, ದುಷ್ಕರ್ಣ ಕೆಟ್ಟದನ್ನೇ ಕೇಳ್ತಕ್ಕಂಥ, ದುರ್ಮುಖಿ ಕೆಟ್ಟದನ್ನ ಹೇಳ್ತಕ್ಕಂಥ, ದುರ್ಶಿಲೆ ಶೀಲೆಗಿರ್ತಕ್ಕಂಥ, ದುರ್ಮತಿ ಕೆಟ್ಟವಾಗಿರ್ತಕ್ಕಂಥ, ಈಗಿನ ಎಲ್ಲ ಕೆಟ್ಟ ಗುಣ ಉಳ್ಳವರು ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬರ್ತಾರೆ ಕಲಿಯುಗದ ಕೊನೆಯಲ್ಲಿ ಅನ್ನೋದನ್ನ ಮೊದಲೇ ಸೂಚನೆ ಮಾಡಿದ್ದಾರೆ. ಅದಕ್ಕೆ ಹೆಸರು ಕೊಟ್ಟರು ಕೌರವ. ಕೌ ಅಂದ್ರೆ ಕಾಯಿ ಅಂತ. ಕೆಟ್ಟದನ್ ಕಂಡ್ರೆ, ಗಲೀಜ್ ಕಂಡ್ರೆ, ಹಣ ಕಂಡ್ರೆ ರವರವ ಅಂತ ಹೇಳ್ಕಂತದಂತ. ಹಂಗೆ ಇಂದು ಕಲಿಕಾಲದಲ್ಲಿ ಕೆಟ್ಟವರು ಒಳ್ಳೆಯವ್ರನ್ನು ಕೂಡ ಬನ್ನಿ ಅಂತ ಕರ್ಕೊಂತಾರೆ. ಈಗ ನೋಡ್ತಿದ್ದೀರಲ್ಲ ಈಗಿನ ಸಂಕೇತವನ್ನ ಶಾಸ್ತ್ರಕಾರರು ಮೊದಲೇ ಸೂಚನೆ ಮಾಡಿದ್ದಾರೆ. ಹಾಗಾದ್ರೆ ಕೌರವರಿಗೆ ಅಪ್ಪ ಯಾರು? ಕೌರವರಿಗೆ ಅಪ್ಪ ಯಾರು ಹೇಳ್ರಿ? ಧೃತರಾಷ್ಟ್ರ. ಕೌರವರಿಗೆ ತಂದೆ ಧೃತರಾಷ್ಟ್ರ ಅಂತ ಹೇಳ್ತಾರೆ. ಧೃತ ಅಂತ ಹೇಳಿದ್ರೆ ಸಂಸ್ಕೃತ ಶಬ್ದ, ಧೃತ ಅಂದ್ರೆ ಕುರುಡ ಅಂತ. ಸತ್ಯ ಹಾಗೂ ತ್ರೇತಾಯುಗದಲ್ಲಿ ನಾವೇ ಗುಣಸಂಪನ್ನ ದೇವತೆಗಳಾಗಿದ್ದೆವು. ದ್ವಾಪರಯುಗದಲ್ಲಿ ಮೊಟ್ಟ ಮೊದಲು ಪರಮಾತ್ಮ ಶಿವನನ್ನ ಜ್ಯೋತಿರ್ಲಿಂಗಾಕಾರದಲ್ಲಿ ಪೂಜೆ ಮಾಡಿದ್ವಿ. ಸತ್ಯ ಹಾಗೂ ತ್ರೇತಾಯುಗದಲ್ಲಿ ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ಕುಲ, ಒಂದೇ ಭಾಷೆ ಇರುತ್ತೆ. ಅದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ. ಅದೇ ಆತ್ಮಗಳು ದ್ವಾಪರಯುಗದಲ್ಲಿ ಭಕ್ತಿ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇನ್ನೊಂದು ಕಡೆ ದ್ವಾಪರಯುಗದಲ್ಲಿ ಅನೇಕ ಧರ್ಮಗಳ ಸ್ಥಾಪನೆ ಆಗ್ತದೆ. ದ್ವಾಪರಯುಗದಲ್ಲಿ ಅನೇಕ ಧರ್ಮಗಳು. ಹಾಗಾದ್ರೆ ಇಷ್ಟೆಲ್ಲ ಧರ್ಮಗಳಿದ್ರೂ ಸಹ ಜಗತ್ತಲ್ಲಿ ಅಶಾಂತಿ, ದುಃಖ. ಈಗ ಕಲಿಯುಗದಲ್ಲಿ ಇದ್ದೀವಿ. ಹಾಗಾದ್ರೆ ಮುಂದೆ ಬರ್ತಕ್ಕಂಥ ಕಲಿಯುಗದ ಸೃಷ್ಟಿ ಹೇಗಿದೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮನುಷ್ಯಾತ್ಮರು ಕಲಿಯುಗದಲ್ಲಿ ಕೆಟ್ಟ ಗುಣಗಳಿಂದ ಬಿದ್ದು ಹೋಗಿರ್ತಕ್ಕಂಥ ಸಂಕೇತ. ಮನುಷ್ಯ ಬಿದ್ದೋಗಿದ್ರು ಸಹ ಅಹಂಕಾರ ನೋಡಿ, ಮುಷ್ಟಿ ತೋರಿಸಿದ್ರಲ್ಲಿ ಇದು ಅಹಂಕಾರದ ಸಂಕೇತ. ಉಗುರುಗಳು ಅಂದ್ರೆ ವಿಕಾರಿ ಗುಣಗಳ ಸಂಕೇತ. ಇಂತಹ ವಿಕೃತಿಗಳ ಒಳಗಾಗಿ ಬಿದ್ದು ಹೋಗಿರ್ತಕ್ಕಂಥ ಸಮಯದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಶಾಂತಿ, ದುಃಖ, ಭಯ, ಈರ್ಷ್ಯೆ, ದ್ವೇಷ. ಈಗ ಇಂಥ ಸಮಯದಲ್ಲಿ ಪರಮ ರಕ್ಷಕ ಪರಮಾತ್ಮ ಶಿವ ಪರಂಜ್ಯೋತಿ ಸ್ವರೂಪ ಈ ಸೃಷ್ಟಿಗೆ ಬಂದ್ಬಿಟ್ಟು ಮನುಷ್ಯಾತ್ಮಗಳಿಗೆ ಸತ್ಯ ಜ್ಞಾನದ ಬೆಳಕನ್ನು ಕೊಡ್ತಾನೆ. ನೀವು ಈ ಜಗತ್ತಲ್ಲಿ ಇದ್ರೂ ಸಹ ಹೇಗೆ ನೀವು ಬ್ಯಾಲೆನ್ಸ್ ಆಗಿರ್ಬೇಕು, ಸಮತೋಲನವಾಗಿರ್ಬೇಕು, ಹಗುರವಾಗಿರ್ಬೇಕು ಅನ್ನೋದನ್ನ ಹೇಳಿಕೊಡ್ತಾರೆ ಅನ್ನೋದನ್ನ ಅನೇಕ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಹೀಗೆ
ದ್ವಾಪರಯುಗ ಮುಗಿತಕ್ಕಂತ ಸಮಯ ಹಾಗೂ ಕಲಿಯುಗ ಬರ್ತಕ್ಕಂಥ ಸಮಯದಲ್ಲಿ ಕಲಿಯುಗದ ಎಲ್ಲ ದೃಶ್ಯಗಳನ್ನ ಭಾರತೀಯ ಮಹಾನ್ ಗ್ರಂಥಗಳಾಗಿರ್ತಕ್ಕಂಥ ಶ್ರೀಮದ್ ಭಗವದ್ಗೀತೆ ಮತ್ತು ಮಹಾಭಾರತದಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ಕೇವಲ ಭಾರತಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಮಹಾನ್ ಗ್ರಂಥಗಳು. ಹೇಗೆ ಸ್ಕೂಲಲ್ಲಿ ಮಕ್ಕಳಿಗೆ ಇತಿಹಾಸ ಓದಿಸ್ತಾರಲ್ಲ, ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಇತಿಹಾಸ ಚರಿತ್ರೆ ಅಂತ ಹೇಳ್ತಾರೆ. ಆದರೆ ಅಂದಿನ ಕಾಲದ ಋಷಿಮುನಿಗಳು ಮುಂದೆ ಬರ್ತಕ್ಕಂಥ ಘಟನೆಗಳನ್ನ ಮಹಾನ್ ಗ್ರಂಥಗಳ ಮುಖಾಂತರ ಮೊದಲೇ ಸೂಚನೆ ಮಾಡಿದ್ದಾರೆ. ಈಗ ಮಹಾಭಾರತದಲ್ಲಿ ಕೆಟ್ಟದನ್ನು ಹೇಳಲಿಕ್ಕೆ ಕೌರವರು ಅಂತ ಹೇಳಿದ್ರು, ಒಳ್ಳೆದನ್ನ ಹೇಳಲಿಕ್ಕೆ ಪಾಂಡವರು ಅಂತ. ಈಗ ಕೌರವರು ಎಷ್ಟು ಜನ ಕೌರವರು? 101 ಜನ. ನೀವು ವಿಚಾರ ಮಾಡ್ರಿ, ಯಾಕೆ ಒಬ್ಬ ತಾಯಿಗೆ 101 ಜನ ಮಕ್ಕಳು ಹುಟ್ಲಿಕ್ಕೆ ಹೇಗೆ ಸಾಧ್ಯ? ಯಾವುದೇ ಕಾಲ ಆಗ್ಲಿ. ಅದಕ್ಕಿಂತ ಮೊದಲು ಏನು ಅವಳಿಗೆ ಸಿಟ್ಟು ಬಂದ್ಬಿಟ್ಟಂತೆ, ಯಾರಿಗೆ? ಗಾಂಧಾರಿಗೆ ಹೊಟ್ಟೆಗೆ ಹೊಡ್ಕೊಂಡ್ಬಿಟ್ಲಂತೆ. ಅದು ಹೊರಗಡೆ ಬಂದಾಗ ಅದನ್ನ ಪೀಸ್ ಮಾಡಿ ಆ ಮಡಿಕೆಯಲ್ಲಿ ಇಟ್ಬಿಟ್ರಂತೆ. ಅದು ಮಗುವಾಗಿ ಹುಟ್ಬಿಡ್ತಂತೆ. ಯಾವುದೇ ತಾಯಿ ತನ್ನ ಮಗು ಹುಟ್ಟಿದ ಕೂಡಲೇ ತನ್ನ ಮಗನಿಗೆ ಕೆಟ್ಟ ಹೆಸರನ್ನು ಇಟ್ಟು ಆಶೀರ್ವಾದ ಮಾಡ್ತಾಳ? ಹೇಗೆ? ದುರ್ಯೋಧನ, ದುಶ್ಯಾಸನ, ದುರಾಚಾರಿ, ದುಸ್ಸಳೆ, ದುಷ್ಕರ್ಮಿ, ದುರ್ಲೋಭಿ, ದುಷ್ಕರಣ, ದುರ್ಮುಖಿ, ದುರ್ಸಿಲೆ, ದುರ್ಮತಿ, ದುರ್ಗತಿ, ದುರ್ಬುದ್ಧಿ, ದುಷ್ಕೀರ್ತಿ, ದುರ್ಮಧ, ಇಂಥ ಕೆಟ್ಟ ಅಂದ್ರೆ ಇವೆಲ್ಲೂ ಕೂಡ ಗುಣವಾಚಕ ಶಬ್ದಗಳು. ಅಂದ್ರೆ ಕಲಿಯುಗದ ಕೊನೆಯಲ್ಲಿ ದಿನ ಬೆಳಗಾದ್ರೆ ಕೆಟ್ಟವರು ಹೇಗ್ ಬೇಕೋ ಹಾಗೆ ಇಟ್ಕೊಳ್ತಾರೆ. ಹೇಗೆ? ದುರ್ಯೋಧನ ಅಂದ್ರೆ ಧನವನ್ನ ದುರುಪಯೋಗ ಮಾಡ್ತಕ್ಕಂಥ, ದುಶ್ಯಾಸನ ದುಷ್ಟ ರೂಪದಲ್ಲಿ ಶಾಸನ ಮಾಡ್ತಕ್ಕಂಥ, ದುರಾಚಾರಿ ಭ್ರಷ್ಟಾಚಾರ ಮಾಡ್ತಕ್ಕಂಥ, ದುಷ್ಕರ್ಣ ಕೆಟ್ಟದನ್ನೇ ಕೇಳ್ತಕ್ಕಂಥ, ದುರ್ಮುಖಿ ಕೆಟ್ಟದನ್ನ ಹೇಳ್ತಕ್ಕಂಥ, ಶೀಲೆಗಿರ್ತಕ್ಕಂಥ, ಮತಿ ಕೆಟ್ಟಾಗಿರ್ತಕ್ಕಂಥ, ಈಗಿನ ಎಲ್ಲ ಕೆಟ್ಟ ಸೂಚನೆಗಳನ್ನ ಮನುಷ್ಯಾತ್ಮಗಳು ಕಲಿಯುಗದ ಕೊನೆಯಲ್ಲಿ ಹೀಗೆ ಆಗ್ತಾರೆ. ನೂರಾರು, ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಕೆಟ್ಟವ್ರು ಬಿರ್ತಾರೆ. ಎಚ್ಚರಿಕೆಯಿಂದಿರ್ಬೇಕಂತ ಮಹಾನ್ ಗ್ರಂಥಗಳಲ್ಲಿ ಮೊದಲೇ ಸೂಚನೆ ಮಾಡಿದ್ದಾರೆ. ನಾವು ಅದರ ಸ್ಥೂಲ ಅರ್ಥ ಹಿಡ್ಕೊಂಡಿದೀವಿ, ಮೂಲ ಅರ್ಥವನ್ನ ಮರ್ತು ಬಿಟ್ಟಿದೀವಿ. ಇಷ್ಟೆಲ್ಲ ಮಹಾನ್ ಸೂಚಕವಾಗಿರ್ತಕ್ಕಂಥ ಗ್ರಂಥಗಳಿದ್ರೂ ಸಹ ನಾವು ಕಲಿಯುಗದ ಕೊನೆಗೆ ಬಂದು ತಲುಪಿಟ್ಟಿದೀವಿ. ಹಾಗಾದ್ರೆ ಆ ಕೌರವರಿಗೆ ಅಪ್ಪ ಯಾರು ಹೇಳಿ? ಕೌರವರಿಗೆ ಅಪ್ಪ ಯಾರು? ಧೃತ ರಾಷ್ಟ್ರ ಅಂತ ಹೇಳ್ತಾರೆ. ಧೃತ ರಾಷ್ಟ್ರ. ಇವರು ಹೇಗೆ ಬಳಕೆ ಮಾಡಿದ್ದಾರೆ ಶಬ್ದಗಳನ್ನ? ಧೃತ ಅಂದ್ರೆ ಕುರುಡ ಅಂತ. ರಾಷ್ಟ್ರವನ್ನೇ ಆಳ್ತಕ್ಕಂಥವ್ರು ಕಲಿಯುಗದ ಕೊನೆಯಲ್ಲಿ ಕುರುಡರು ಬಂದ್ಬಿಡ್ತಾರೆ. ಎಚ್ಚರಿಕೆಯಿಂದಿರ್ಬೇಕಂತ. ಜಗತ್ತಲ್ಲಿ 200ಕ್ಕಿಂತಲೂ ಜಾಸ್ತಿ ರಾಷ್ಟ್ರಗಳು, ಎಲ್ಲ ಚಿಕ್ಕ ಪುಟ್ಟ ರಾಷ್ಟ್ರಗಳು. ಆ ಎಲ್ಲ ರಾಷ್ಟ್ರಗಳ ಹೆಡ್ಗಳಿದಾರಲ್ಲ, ನಾನ್ ಹೆಚ್ಚು ಪರಾಕ್ರಮಿ, ನಾನ್ ಹೆಚ್ಚು ಶಕ್ತಿಶಾಲಿ, ನನ್ನಲ್ಲಿಷ್ಟು ಅಣುಬಾಂಬುಗಳಿದೆ, ತಮ್ಮ ತಾಕತ್ತನ್ನ ತೋರಿಸ್ಲಿಕ್ಕೆ, ತಮ್ಮದೇ ಮಾನವ ವಂಶನ ಧ್ವಂಸ ಮಾಡ್ಲಿಕ್ಕೆ ಬಾಂಬುಗಳು ಹಾಕ್ತಾ ಇದಾರಲ್ಲ, ಇವರು ಕುರುಡರಹುದೆಲ್ಲ ವಿಚಾರ ಮಾಡಿ ಸರ್. ಈಗ ಗಂಡ ಕುರುಡ ಆಗಿದ್ರೆ ಹೆಂಡತಿ ಹೆಲ್ಪ್ ಮಾಡ್ಬೇಕು, ಕಣ್ ಕಟ್ಕೊಳ್ಬೇಕಾ? ಒಂದು ಕಾಮನ್ ರೂಲ್, ಸಾಧಾರಣ ನಿಯಮ. ಗಂಡನಿಗೇನೆ ಕಣ್ಲಿ ಏನೋ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತ ತಿಳ್ಕೊಂಡ್ಬಿಡ್ರಿ. ಗಂಡನ ಕಣ್ಣಲ್ಲಿ ಕಣ್ಣಾಗಿ ಹೆಂಡತಿ ಇರ್ಬೇಕಲ್ಲ, ಅದರಲ್ಲಿ ಮಾಡಿದ್ದಂಥದ್ದು ಅಂದ್ರೆ ಆಳ್ತಕ್ಕಂಥವ್ರು ಕುರುಡ್ರಾದ್ರೆ ಆ ಕುರುಡ್ರು ಒಬ್ಬರೇ ಇರೋದಿಲ್ಲ, ಆಳ್ತಕ್ಕಂಥ ಹೆಡ್ ಒಬ್ಬನೇ ಇರೋದಿಲ್ಲ. ಒಬ್ಬ ಹೆಡ್ ಅಂತ ಆಯ್ಕೆ ಆದ್ಮೇಲೆ ಅವನಿಗೊಂದು ಮಂತ್ರಿ ಮಂಡಲ ಇರುತ್ತೆ. ಅವ್ರಿಗೆ ಕೋಟಿಗಟ್ಟಲೆ ಜನ ಅನುಮೋದನೆ ಓಟ್ ಹಾಕ್ತಕ್ಕಂಥವ್ರು ಇರ್ತಾರೆ. ಆದ್ರೆ ಹೆಡ್ ಒಂದ್ಸರಿ ಹೆಂಗೆ ಹೇಳ್ತಾನಲ್ಲ, ಅದೇ ಪ್ರಕಾರ ಹಿಂದೆ ಇರ್ತಕ್ಕಂಥವ್ರು ಹಾ ಅಂತ ಕಣ್ಣು ಕಟ್ಕೊಂಡು ಹಿಂದ್ ಕಡೆ ಹೊರಟರು ಅಂತ. ಅದಕ್ಕೆ ಹೆಸರು ಕೊಟ್ಟರು ಗಾಂಧಾರಿ. ಗಾಂಧಾರಿ ಅಂದ್ರೆ ಗಂಧ, ನೆಗೆಟಿವ್ ಅನ್ನ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂಥವ್ರು ಅಂತ. ಗಂಧ ಅಂದ್ರೆ ಕೊಳಕು, ಧಾರಿ ಅಂದ್ರೆ ಧರಿಸ್ಕೊಂಡಿರ್ತಕ್ಕಂಥವ್ರು. ಹಂಗಾರೆ ಜೊತೆ ಇರ್ತಕ್ಕಂಥವ್ರು ಕೊಳಕನ್ನ ಬುದ್ಧಿಯಲ್ಲಿ ಧರಿಸಿಕೊಂಡಿರ್ತಕ್ಕಂಥವ್ರು. ಆಳ್ತಕ್ಕಂಥವ್ರು ಕುರುಡರು, ಜೊತೆ ಇರ್ತಕ್ಕಂಥವ್ರು ಕೆಟ್ಟವರು. ಕುರುಡರು ಮತ್ತು ಕೆಟ್ಟವರು ಅವರಿಂದ ಹುಟ್ಟಿರ್ತಕ್ಕಂಥ ವಿಚಾರಗಳು ಯಾವುದು? ದುರ್ಯೋಧನ, ದುಶ್ಯಾಸನ, ದುರಾಚಾರಿ, ದುಸ್ಸಳೆ. ಅರ್ಥ ಆಯ್ತಾ ಮಹಾಭಾರತ? ಇದು ಸ್ಥೂಲ ಅರ್ಥ ಅಲ್ಲ. ಈಗಿನ ಎಲ್ಲ ಕೆಟ್ಟ ಗುಣಗಳ ಸಂಕೇತಗಳನ್ನ ಋಷಿ ಮುನಿಗಳು ಮೊದಲೇ ಮಹಾನ್ ಗ್ರಂಥಗಳ ಮುಖಾಂತರ ಸೂಚನೆ ಮಾಡಿದ್ದಾರೆ. ಕೌರವರಿಗೆ ಗುರು ಯಾರು ಹೇಳಿ? ಕೌರವರಿಗೆ ಗುರು ದ್ರೋಣಾಚಾರ್ಯರೆಲ್ಲ ಹಸ್ತಿನಪುರಕ್ಕೆ ಗುರು. ಆದ್ರೆ ಕೌರವರಿಗೆ ಗುರು ಶಕುನಿ. ಶಕ್ ಅಂತ ಹೇಳಿದ್ರೆ ಸಂಶಯ ಅಂತ. ಅತಿ ಸನಿಯಾದ ಸಂಬಂಧ ಅಲ್ಲಿ ಮಾಮ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಸಂಶಯದ ಬಗ್ಗೆ
ಪರಮಾತ್ಮನ ಬಗ್ಗೆ ಆಗ್ಲಿ, ಆಧ್ಯಾತ್ಮಿಕದ ಬಗ್ಗೆ ಆಗ್ಲಿ, ಮನುಷ್ಯತ್ವದ ಬಗ್ಗೆ ಆಗ್ಲಿ ನಿಶ್ಚಯ ಇಲ್ಲ. ಸಂಶಯವನ್ನ ಗುರು ಮಾಡ್ಕೊಂಡ್ರೆ ವಿನಾಶ ನಿಶ್ಚಿತ. ಅದಕ್ಕೆ ಸಂಶಯಂ ವಿನಶಂತೆ ಅಂತ ಸೂಚನೆ ಮಾಡಿದ್ದಾರೆ. ನೋಡಿ, ಇವಾಗೆಲ್ಲ ಬಾಂಬ್ ಹಾಕಿ 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 ಸುಸ್ತಾಗಿದ್ದಾರೆ. ಈಗ ಅಣುಬಾಂಬ್ಗಳನ್ನ ಹಾಕ್ಲಿ ಪ್ರಯತ್ನ ಮಾಡ್ತಿದ್ದಾರೆ, ಪ್ರಯೋಗ ಮಾಡ್ತಿದ್ದಾರೆ. ಈಗ ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಸಿಟ್ಟು ಬಂದ್ಬಿಟ್ಟು ಸಂಶಯಕ್ಕೆ ಒಳಗಾಗ್ಬಿಟ್ಟು ಅಣುಬಾಂಬ್ ಹಾಕದ ಅಂತ ಹೇಳಿದ್ರೆ ಇಡೀ ಜಗತ್ತನ್ನೇ ಧ್ವಂಸ ಮಾಡ್ತಾರೆ. ಅದಕ್ಕೆ ಸಂಶಯಂ ವಿನಶಂತಿ ಮೊದಲೇ ಮಹಾನ್ ಗ್ರಂಥಗಳಲ್ಲಿ ಸೂಚನೆ ಮಾಡಿದ್ದಾರೆ. ಹಾಗಾದ್ರೆ ಕೆಟ್ಟ ಕಾಲದಲ್ಲಿ ಒಳ್ಳೆಯವರು ಇಲ್ವಾ? ಇದಾರೆ ಒಳ್ಳೆಯವರು, ಬಹಳ ಕಡಿಮೆ ಜನ ಎಣಿಸಬಹುದು. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಅಂದ್ರೆ ಎಂಥದೇ ಕೆಟ್ಟ ಕಾಲ ಬರ್ಲಿ ಅಪ್ಪ, ಕಾಲ ಬರುತ್ತೆ, ಸೃಷ್ಟಿ ನಿಯಮ, ಅದನ್ನ ಯಾರು ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಕೆಟ್ಟ ಕಾಲ ಬಂತು ಅಂತ ನೀವು ಕೆಟ್ಟದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ, ಒಳ್ಳೆ ಮಾರ್ಗದಲ್ಲಿ ನಡೀರಿ, ಧರ್ಮ ಮಾರ್ಗದಲ್ಲಿ ನಡೀರಿ. ಅದಕ್ಕೆ ಧರ್ಮರಾಯ ಅಂತ. ಮತ್ತೆ ಇನ್ನೊಂದು ಹೆಸರು ಉಂಟು ಅವನಿಗೆ, ಯುಧಿಷ್ಠಿರ ಅಂತ. ಅಂದ್ರೆ ಎಂಥದೇ ಕೆಟ್ಟ ಕಾಲ ಬಂದರೂ ಕೂಡ ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ರಿ. ಇದು ಯುದ್ಧದ ಮೈದಾನ, ಒಳ್ಳೆದು ಮತ್ತು ಕೆಟ್ಟದಕ್ಕೆ ಮಧ್ಯದಲ್ಲಿ ಘರ್ಷಣೆ ಆಗ್ತದೆ. ಇಂಥ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳಿ ಅಂತ. ಹಾಗೆ ನಾವು ಧರ್ಮರಾಯ ಆಗ್ಬೇಕಾದ್ರೆ, ಸತ್ಯ ಮಾರ್ಗದಲ್ಲಿ ಧರ್ಮದ ಮಾರ್ಗದಲ್ಲಿ ನಡಿಬೇಕಾದ್ರೆ ನಮಗೆ ಶಕ್ತಿ ಬೇಕು. ಅಂದ್ರೆ ಭೀಮ ಆಗ್ಬೇಕು. ಇದು ಭೌತಿಕ ಶಕ್ತಿಯ ಅರ್ಥ ಅಲ್ಲ, ಆಧ್ಯಾತ್ಮಿಕ ರೂಪದಿಂದ ಶಕ್ತಿಶಾಲಿಗಳಾಗ್ಬೇಕು. ಹಾಗಾದ್ರೆ ಆಧ್ಯಾತ್ಮಿಕ ಜಗತ್ತಲ್ಲಿ ಬಹಳಷ್ಟಿದೆ, ಅದರಲ್ಲೂ ಭಾರತದಲ್ಲಿ ಬಹಳಷ್ಟು ಆಧ್ಯಾತ್ಮಿಕತೆ. ಇಷ್ಟೆಲ್ಲ ವೇದ, ಶಾಸ್ತ್ರ, ಪುರಾಣ, ಗ್ರಂಥಗಳು, ಭಕ್ತಿ, ಪೂಜೆ, ನೇಮಗಳು ಇದೆಲ್ಲ ಮಾಡ್ಕೊಂತ ನಾವೆಲ್ಲಿ ಬಂದಿದ್ದೀವಿ? ಕಲಿಯುಗಕ್ಕೆ. ಹಂಗಾರೆ ಎಲ್ಲೋ ತಪ್ಪಿದ್ವಲ್ಲ. ಆಧ್ಯಾತ್ಮಿಕ ಸತ್ಯ ಗ್ರಂಥಗಳಿದ್ರು ಕೂಡ ಅದರ ಮೂಲ ಅರ್ಥವನ್ನ ಮರ್ತೇ ಬಿಟ್ಟಿದೀವಿ, ಅದಕ್ಕೆ ಇಳ್ಕೊಂತ ಬಂದಿದ್ದೀವಿ. ಆ ಸತ್ಯವನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಬೇಕು, ಆವಾಗ ನಾವು ಶಕ್ತಿಶಾಲಿಗಳಾಗ್ತೀವಿ. ಭೀಮ ಆಗ್ಬೇಕಾದ್ರೆ, ಸತ್ಯ ಮಾರ್ಗದಲ್ಲಿ ನಡಿಬೇಕಾದ್ರೆ ಶಕ್ತಿ ಇರಬೇಕು. ಆ ಶಕ್ತಿ ಬೇಕಂದ್ರೆ ಸತ್ಯ ಜ್ಞಾನವನ್ನ ಅರ್ಜನೆ ಮಾಡ್ಕೊಳ್ಬೇಕು. ಭೀಮ ಆಗ್ಬೇಕಾದ್ರೆ ನಮಗೆ ಸತ್ಯ ಜ್ಞಾನ ಅರ್ಜನೆ ಆಗಿರ್ಬೇಕು. ಅರ್ಜುನ ಅಂತ ಹೇಳಿದ್ರೆ ಸಂಸ್ಕೃತ ಶಬ್ದ, ಅಳವಡಿಸ್ಕೊಳ್ಬೇಕು, ತನ್ನದಾಗಿಸ್ಕೊಳ್ಬೇಕು, ಜೀವನದಲ್ಲಿ ಧಾರಣೆ ಮಾಡ್ಬೇಕು ಅಂತ. ಹಾಗಾದ್ರೆ ಏನನ್ನು ಧಾರಣೆ ಮಾಡ್ಬೇಕು? ಆಧ್ಯಾತ್ಮಿಕದಲ್ಲಿ ಬಹಳ ಸತ್ಯ. ಆದ್ರೆ ಇದೆಲ್ಲ ನಾವು ಆಚರಣೆ ಅನುಸರಣೆ ಮಾಡಿರೋದೆಲ್ಲ ಇಳ್ಕೊಂತ ಬಂದಿದ್ದೀವಿ, ಉನ್ನತಿ ಆಗಿಲ್ಲ. ಆ ಸತ್ಯವನ್ನ ಅರ್ಜನೆ ಮಾಡ್ಕೊಳ್ಬೇಕು. ಯಾವ ಸತ್ಯ ಅಂತ ಹೇಳಿದ್ರೆ ಕುಲ ಅಂದ್ರೆ ಕುಲ ಜಾತಿಯ ಬಂಧನದಲ್ಲಿ ಸಿಕ್ಕಾಕೊಳ್ಬೇಡಿ. ಶರೀರ ಅಂತ ತಿಳ್ಕೊಂಡ್ಬಿಟ್ರಿ, ಜಾತಿ ಕುಲದಲ್ಲಿ ಬಂದ್ಬಿಡ್ತೀರಪ್ಪ. ಶರೀರ ಅಲ್ಲ, ಶರೀರದಲ್ಲಿ ಏನಿದೆ? ಆತ್ಮ. ಈ ಸತ್ಯವನ್ನು ಮೊದಲು ಅರ್ಜನೆ ಮಾಡ್ಕೊಳ್ರಿ. ಅದಕ್ಕೆ ಸರ್ವಜ್ಞ ಹೇಳ್ತಾರೆ, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನೊಲಿಯುವ ಜಾತಿಯ ಜಾತಿ ಸರ್ವಜ್ಞ. ದೇವನಿಗೆ ಪ್ರಜಾತಿ, ಆತ್ಮ ಜ್ಯೋತಿ. ಇದನ್ನ ಮೊದಲು ಸತ್ಯ ಅರ್ಥ ಮಾಡ್ಕೊಳ್ರಿ. ಎಲ್ಲಿವರೆಗೆ ಆತ್ಮ ಅಂತ ಅರ್ಥ ನಮಗಾಗೋದಿಲ್ಲ, ಅಲ್ಲಿವರೆಗೆ ಆಧ್ಯಾತ್ಮಿಕ ಹೇಳ್ತೀವಿ ಅಷ್ಟೇ, ಅನುಭವ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಆಧ್ಯಾತ್ಮಿಕದ ಮೊದಲ ಸತ್ಯ, ನಾನು ಈ ದೇಹ ಅಲ್ಲ, ದೇಹವನ್ನು ಧರಿಸಿರ್ತಕ್ಕಂಥ ಆತ್ಮಗಳು. ಅದಕ್ಕೆ ನೋಡಿ, ಶ್ರೀಮದ್ ಭಗವದ್ಗೀತೆಯಲ್ಲಿ ಎಲ್ಲಿವರೆಗೆ ಅರ್ಜುನನಿಗೆ ಆತ್ಮಜ್ಞಾನ ಸ್ಪಷ್ಟ ಆಗೋದಿಲ್ಲ, ಅಲ್ಲಿವರೆಗೆ ಯುದ್ಧ ಮಾಡ್ಲಿಕ್ಕೆ ಸಿದ್ಧನಾಗೋದಿಲ್ಲ. ಹತ್ಕೊಂತಾನೆ, ಇವರೆಲ್ಲ ನನ್ನ ಗುರುಗಳಿದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರಿದ್ದಾರೆ, ಇವರೆಲ್ಲ ನನ್ನ ಸಹೋದರಿದ್ದಾರೆ, ಇವ್ರ ಜೊತೆ ನಾನು ಯುದ್ಧ ಮಾಡಿ ನಮಗೆ ಯಾವ್ದು ರಾಜ್ಯ ಭಾಗ್ಯ ಬೇಕಾಗಿಲ್ಲ ಅಂತ ಅವನು ಹತ್ಕೊಂತಾನೆ. ಅವಾಗ ಹೇಳ್ತಾನೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕೇದಯಂ ತಾಪೋ ನ ಶೋಷಯತಿ ಮಾರುತಃ. ಆತ್ಮ ವಿನಾಶ ಆಗೋದಿಲ್ಲ. ಆತ್ಮ ವಿನಾಶ ಆಗಿರ್ತಕ್ಕಂಥ ಶಕ್ತಿ ಶಸ್ತ್ರಗಳಿಂದ ಕಟ್ ಮಾಡ್ಲಿಕ್ಕಾಗ್ಲಿ, ಬೆಂಕಿಯಿಂದ ಸುಡ್ಲಿಕ್ಕಾಗ್ಲಿ, ಗಾಳಿಯಿಂದ ಹಾಕ್ಲಿಕ್ಕಾಗ್ಲಿ, ನೀರಲ್ಲಿ ಮುಳುಕಿ ಸಾಯಿಸಿ ಬರಂಗಿಲ್ಲ. ಅವಿನಾಶ ಶಕ್ತಿ. ಯಾಕೆ ಚಿಂತೆ ಮಾಡ್ತೇನೆ ನೀನು ನಿನ್ ಕೆಲಸ ಮಾಡೋ ಅಂತ? ಇದು ಕೇವಲ ಒಬ್ಬ ಅರ್ಜುನನ ಮಾತಲ್ಲ, ಇಂದು ಜಗತ್ತಿನ ನಾವೆಲ್ಲರೂ ಕೂಡ ದೇಹದ ಅಭಿಮಾನದಲ್ಲಿ ದುಃಖಿಗಳಾಗಿದ್ದೀವಿ. ಈಗ ಭಗವಂತ ಬಂದ್ಬಿಟ್ಟು ನಮಗೆ ಸತ್ಯವಾಗಿರ್ತಕ್ಕಂಥ ಜ್ಞಾನ ಹೇಳ್ತಾನೆ, ಮಕ್ಕಳೇ ನೀವು ದೇಹ ಅಲ್ಲ, ದೇಹವನ್ನು ಧರಿಸಿರ್ತಕ್ಕಂಥ ಆತ್ಮಗಳು. ಈಗ ಅಲ್ಲಿ ನೋಡಿ, ಅರ್ಜುನಿಗೆ ಒಂದ್ಸರಿ ಹಿಂಗ್ ಹೇಳ್ತಾನೆ, ಮತ್ತೆ ಹೊತ್ಕೊಂತಾನೆ. ಅವಾಗ ಅವನು ಹೇಳ್ತಾನೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾನಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ ನಮ್ಯತಿ. ಯಾಕೆ ನೀ ದುಃಖಿ ಆಗ್ತೀಯಪ್ಪ? ಈ ದೇಹ ಪಡ್ಕೊಂಡಿರ್ತಕ್ಕಂಥ ದೇಹಿ ಅಂದ್ರೆ ಸಂಸ್ಕೃತದಲ್ಲಿ ಆತ್ಮ ಅಂತ. ಈ ದೇಹದಲ್ಲಿ ಬಾಲ್ಯ, ಹುಡುಗ, ಯೌವನ, ಪ್ರೌಢ, ವೃದ್ಧ, ಮರಣ ಆಗುತ್ತೆ. ಮತ್ತೆ ದೇಹ ಬಿಟ್ಟ ಮೇಲೆ ಆತ್ಮನಿಗೆ ಇನ್ನೊಂದು ದೇಹ ಪ್ರಾಪ್ತಿ ಆಗುತ್ತೆ. ನೀನ್ ಯಾಕೆ ಚಿಂತೆ ಮಾಡ್ತೀನಿ, ನನ್ ಕೆಲಸ ಮಾಡೋಂತ. ಮತ್ತು ದುಃಖಿ ಆಗ್ತಾನೆ. ಮತ್ತೆ ಹೇಳ್ತಾನೆ, ಜ್ಯೋತಿಷಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ತಸ್ಮಾತ್ ಪರಿಹಾರ್ಯತೆ ನತ್ವಂ ಸೋಚಿತುಮರ್ಹಸಿ. ಹುಟ್ಟಿದವನಿಗೆ ಸಾವು ನಿಶ್ಚಿತ, ಸತ್ತವನಿಗೆ ಹುಟ್ಟು ನಿಶ್ಚಿತ. ಇದು ಬಗೆಹರಿಸಲಿಕ್ಕೆ ಆಗದೆ ಇರ್ತಕ್ಕಂಥ ವಿಷಯ. ಇದ್ರ ಬಗ್ಗೆ ಶೋಕ ದುಃಖ ಮಾಡ್ತಕ್ಕಂಥ ಅಗತ್ಯ ಇಲ್ಲ, ನೀನೇನ್ ಕೆಲಸ ಮಾಡುವಂತ. ಹೀಗೆ ಆಧ್ಯಾತ್ಮಿಕದಲ್ಲಿ ಮೊದಲ ಸತ್ಯ, ನಾವು ಈ ದೇಹ ಅಲ್ಲ, ದೇಹವನ್ನು ಧರಿಸಿರ್ತಕ್ಕಂಥ ಆತ್ಮ. ಇದನ್ನ ಮೊದಲು ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ನಕುಲ ಅಂತ.
ಹಾಗಾದ್ರೆ ನಾವು ಆತ್ಮ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಇಡೀ ಜಗತ್ತಿನ ಎಲ್ಲ ದೇಹದಲ್ಲೂ ಕೂಡ ಏನಿದೆ, ಆತ್ಮಗಳಿದ್ದೇವೆ. ಆತ್ಮಗಳಿಲ್ಲ ಅಂದ್ರೆ ದೇಹಕ್ಕೆ ಅಸ್ತಿತ್ವ ಇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಆತ್ಮಗಳಿಗೆ ಅಪ್ಪ ಯಾರು? ಎಲ್ಲಾ ಧರ್ಮದವರು ಎಲ್ಲರೂ ಹೇಳ್ತಾರೆ ಭಗವಂತ ಒಬ್ನೇ ರೀ, ಭಗವಂತ ಒಬ್ನೇ ರೀ. ಹೇಗೆ ಒಬ್ಬನೇ? ಶಾರೀರಿಕ ರೂಪದಲ್ಲಿ ನಮ್ಗೆಲ್ಲ ಆತ್ಮಗಳ ಬೇರೆ ಬೇರೆನೆ, ಆದ್ರೆ ಆಧ್ಯಾತ್ಮಿಕ ರೂಪದಲ್ಲಿ ನಾವೆಲ್ಲ ಆತ್ಮಗಳಿಗೆ ಭಗವಂತ ಒಬ್ಬನೇ. ಈ ಸತ್ಯ ನಮಗೆ ಅರ್ಥ ಆದ್ರೆ ಸಾಕು, ನಾವು ಪರಸ್ಪರ ಸಹಕಾರ ಮಾಡ್ತೀವಿ. ಅದಕ್ಕೆ ಸಹದೇವ ಅಂತ ಹೇಳಿದ್ರು. ಒಳ್ಳೆ ಗುಣಗಳ ಸಂಕೇತ. ಯಾವುದೇ ಕಾಲ ಬರ್ಲಿ, ಕಾಲ ಬರುತ್ತೆ ಸೃಷ್ಟಿ ನೇಮ, ಆದ್ರೆ ಎಲ್ಲಿ ಒಳ್ಳೆ ಕೆಲಸ ಮಾಡ್ತೀವೋ ಅಲ್ಲಿ ಭಗವಂತ ನಿಮಗೆ ರಕ್ಷಕನಾಗಿ ಜೊತೆ ಇರ್ತಾನಂತ ಶಾಸ್ತ್ರಕಾರರು ಮೊದಲೇ ಸೂಚನೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಮಾಡಿದ್ದನ್ನು ಮಹಾರಾಯ, ಕರ್ಮಕ್ಕೆ ತಕ್ಕಂತೆ ಫಲ. ಬಿತ್ತಿದ್ದನ್ನ ಬೆಳೆದಕ್ಕೋ. ಭಗವಂತನು ಕೂಡ ಏನು ಮಾಡೋದಿಲ್ಲ, ಭಗವಂತ ನಮಗೆ ಮಾರ್ಗ ತೋರಿಸ್ತಾನೆ. ಒಳ್ಳೇದ್ ಯಾವುದು, ಕೆಟ್ಟದ್ ಯಾವುದು. ಆ ಮಾರ್ಗದಲ್ಲಿ ನಡೀತಕ್ಕಂಥ ಕೆಲಸ ಯಾರದು? ನಾವು ಮನುಷ್ಯಾತ್ಮರದು. ಹೀಗೆ ಯಾವುದೇ ಕಾಲ ಬರಲಿ, ಮನುಷ್ಯಾತ್ಮ ಏನು ಕರ್ಮ ಮಾಡ್ತೀವೋ ಕರ್ಮಕ್ಕೆ ತಕ್ಕಂತೆ ಪ್ರತಿಫಲವನ್ನ ಅನುಭವ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ, ಮಾಡಿದ್ದುಣ್ಣು ಮಹಾರಾಯ, ಕರ್ಮಕ್ಕೆ ತಕ್ಕಂತೆ ಪ್ರತಿಫಲ. ಬಿತ್ತಿದ್ದನ್ನ ಬೆಳೆದಕ್ಕೂ. ಆಮೇಲೆ ನಾವೇನ್ ವಿಚಾರ ಮಾಡ್ತೀವೋ ಹಾಗೇನು ಆಗ್ತೀವಿ. ಮತ್ತೆ ಏನ್ ಕರ್ಮಕ್ಕೆ ತಕ್ಕಂತೆ ಪ್ರತಿಫಲ. ಆಕ್ಷನ್ ಮತ್ತು ರಿಯಾಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್ ಅಂತ ವಿಜ್ಞಾನಿಗಳು ಅದನ್ನೇ ಹೇಳ್ತಾರೆ. ಕ್ರಿಯೆಗೆ ತಕ್ಕಂತೆ ಪ್ರತಿಕ್ರಿಯೆ. ನೋಡಿ, ಬಾಲು ಈ ಕಡೆಯಿಂದ ಹೊಡೆದ್ರೆ ಇನ್ನೊಂದು ಕಡೆ ತಾನೇ ತಾನೇ ಹೊಡ್ಕಂತದೆ. ಎರಡು ಹೊಡೆದ್ರೆ ಆ ಕಡೆ ಕೂಡ ಎರಡು ಹೊಡ್ಕೊಂತದೆ. ಕ್ರಿಯೆಗೆ ತಕ್ಕಂತೆ ಪ್ರತಿಕ್ರಿಯೆ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಪ್ರತಿಫಲ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪ್ರತಿಫಲ. ಹಾಗಾದ್ರೆ ಸುಖ, ದುಃಖ, ನೋವು, ನಲಿವೆಗಳು ಎಲ್ಲವೂ ಸಹ ನಾವೇ ಮಾಡಿರ್ತಕ್ಕಂಥ ಕರ್ಮದ ಪ್ರತಿಫಲ. ಭಗವಂತನು ಕೂಡ ನಮ್ಗೆ ಏನ್ ಮಾಡೋದಿಲ್ಲ. ಭಗವಂತ ನಮ್ಗೆ ಒಳ್ಳೇದು ಯಾವುದು, ಕೆಟ್ಟದ್ ಯಾವುದು, ಯಾವ ಮಾರ್ಗದಲ್ಲಿ ನಡೆದ್ರೆ ಹೇಗಾಗುತ್ತೆ, ಈ ಎಲ್ಲ ಲೆಕ್ಕಾಚಾರದ ವಿಷಯಗಳನ್ನ, ಸತ್ಯ ಜ್ಞಾನವನ್ನ ಭಗವಂತ ನಮಗೆ ಹೇಳ್ತಾನೆ. ಆ ಮಾರ್ಗದಲ್ಲಿ ನಡೀತಕ್ಕಂಥ ಕೆಲಸ ಯಾರದ್ದು? ನಾವು ಮನುಷ್ಯರದ್ದು. ಲೆಕ್ಕಾಚಾರವನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಹೇಗೆ ರೋಗ ರುಜಿನಗಳು, ಮತ್ತೆ ಅನೇಕ ವಿಘ್ನಗಳು, ಪರಿಸ್ಥಿತಿಗಳು, ಸುಖ ದುಃಖ, ಸಾವು ನೋವುಗಳು, ಇವೆಲ್ಲವೂ ಕೂಡ ನಾವೇ ಮಾಡಿರ್ತಕ್ಕಂಥ ಕರ್ಮದ ಫಲಿತಾಂಶಗಳು. ಸುಖವನ್ನು ಕೊಟ್ರೆ ಸುಖದ ಪ್ರಾಪ್ತಿ, ದುಃಖವನ್ನು ಕೊಟ್ರೆ ದುಃಖದ ಪ್ರಾಪ್ತಿ. ಇಂದು ನಾವು ಸುಖಿಗಳಾಗಿದ್ದೀವಿ, ಹಿಂದೆ ಮಾಡಿರ್ತಕ್ಕಂಥ ಸುಖದ ಪ್ರತಿಫಲ. ಈಗ ದುಃಖಿಗಳು, ಹಿಂದೆ ಮಾಡಿರ್ತಕ್ಕಂಥ ದುಃಖದ ಪ್ರತಿಫಲ. ಹೀಗೆ ನಾವೇ ಮಾಡಿರ್ತಕ್ಕಂಥ ಕರ್ಮದ ಪ್ರತಿಫಲವನ್ನು ನಾವು ಅನುಭವ ಮಾಡ್ತೀವಿ. ಸೃಷ್ಟಿ ಒಂದು ಚಕ್ರ ಇದ್ದ ಹಾಗೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಸತ್ಯ ಹಾಗೂ ತ್ರೇತಾಯುಗದಲ್ಲಿ ನಾವೇ ಗುಣಸಂಪನ್ನ ದೇವತೆಗಳು. ದ್ವಾಪರಯುಗದಲ್ಲಿ ಅನೇಕ ಧರ್ಮಗಳು, ಜಾತಿ, ಮಠ, ಪಂಥ ಎಲ್ಲ ಶುರುವಾಗುತ್ತೆ. ಇಷ್ಟೆಲ್ಲ ಧರ್ಮಗಳಿದ್ರು ಕೂಡ ನಾವು ಮತ್ತೆ ಎಲ್ಲಿ ಬಂದಿದ್ದೀವಿ? ಕಲಿಯುಗದಲ್ಲಿ. ಕಲಿಯುಗದಲ್ಲಿ ಎಲ್ಲವೂ ಇದ್ರೂ ಕೂಡ ಅಶಾಂತಿ, ದುಃಖ, ಕಲಹ, ಕ್ಲೇಶಗಳು, ಯುದ್ಧ. ಇಂತಹ ಸಮಯದಲ್ಲಿ ಪರಮ ರಕ್ಷಕನಾಗಿರ್ತಕ್ಕಂಥ ಪರಮಾತ್ಮ ವಿಶ್ವದ ಎಲ್ಲ ಆತ್ಮರೂಪಿ ಮಕ್ಕಳಿಗೆ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಮಾರ್ಗ ತೋರಿಸಲಿಕ್ಕೆ ಸೃಷ್ಟಿಗೆ ಬಂದ್ಬಿಟ್ಟು ಜ್ಞಾನ ಹೇಳ್ತಾನೆ. ತನ್ನ ಯಥಾರ್ಥವಾಗಿರ್ತಕ್ಕಂಥ ಪರಿಚಯವನ್ನ ಈ ಸೃಷ್ಟಿಯ ಕಲಿಯುಗದ ಅಂತ್ಯ ಹಾಗೂ ಸತ್ಯಯುಗದ ಆದಿ ಮಧ್ಯಮ ಸಮಯದಲ್ಲಿ ನಮಗೆ ಹೇಳಿಕೊಡ್ತಾನೆ. ಹಾಗಾದ್ರೆ ಭಗವಂತ ಏನು ಜ್ಞಾನ ಹೇಳ್ತಾನೆ ಅಂತ ಮುಂದೆ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾರೆ, ಜನಸಂಖ್ಯೆ ಹೆಚ್ಚುವುದು ಮನೆಯಲ್ಲಿ ಕೂಳಿಲ್ಲ, ತನು ಮನದಿ ಪಾಪ ತುಂಬಿ ತುಳುಕುವುದು ಕೊನೆಗುವುದು ನಯವು ಸರ್ವಜ್ಞ. ಜನಸಂಖ್ಯೆ ಹೆಚ್ಚುವುದು, ಮನೆಯಲ್ಲಿ ಕೂಳಿಲ್ಲ, ತನು ಮನದಿ ಪಾಪ ತುಂಬಿ ತುಳುಕುವುದು ಕೊನೆಗುವುದು ನಯವು ಸರ್ವಜ್ಞ. ಮತಿಗೆಟ್ಟ ಮಾನವರು ಗತಿಗೆಟ್ಟು ತಿರುಗುವರು, ಋತುಮಾನ ಅದಲು ಬದಲಾಗಿ ಕಲಿಯುಗದ ಹಿತವೇ ಇಲ್ಲ ನೋಡು ಸರ್ವಜ್ಞ. ಮತಿಗೆಟ್ಟ ಅಂದ್ರೆ ಬುದ್ಧಿ ಕೆಟ್ಟವಾಗಿರ್ತಕ್ಕಂಥ ಹುಚ್ಚರು ಇರ್ತಾರಲ್ಲ, ಹುಚ್ಚರು ಬಟ್ಟೆ ಇಲ್ದಂಗೆ ಅಡ್ಡಾಡ್ತಾರಲ್ಲ. ಈಗ ಬುದ್ಧಿ ಇರ್ತಕ್ಕಂಥವ್ರು ಬಟ್ಟೆ ಇಲ್ದಂಗೆ ಅಡ್ಡಾಡ್ತಾರೆ. ಇಂಥ ಕಾಲಗಳು ಬಂದಾಗ ಋತುಮಾನಗಳು ಚೇಂಜ್ ಆಗುತ್ತೆ ಅಂತ ಅವತ್ತು ಹೇಳಿದ್ರು. ಇವಾಗ ನೋಡ್ತಾ ಇದ್ರೇನ, ವಿದ್ಯೆ ಬಲು ಹೆಚ್ಚಾಗಿ ಬುದ್ಧಿ ಬಲು ಹೆಚ್ಚಾಗಿ ಬುದ್ಧಿವಂತರು ಮರೆಯುವರು ಕಲಿಯುಗದಿ ಗುದ್ಯಾಟ ಹೆಚ್ಚು ಸರ್ವಜ್ಞ. ವಿದ್ಯೆ ಬಹಳ ಹೆಚ್ಚು, ವಿಜ್ಞಾನಿಗಳು ಬಹಳ ಸಂಶೋಧನೆ ಮಾಡಿದ್ದಾರೆ, ಬುದ್ಧಿನೂ ಬಹಳ ಹೆಚ್ಚು. ಅದ್ರ ಬಾಂಬ್ಗಳ ಸಂಶೋಧನೆ ಮಾಡ್ಬಿಟ್ಟು ಪರಸ್ಪರ ಗುದ್ದಾಡ್ಕೊಂಡು ಸಾಯ್ತಾರೆ ಅಂತ. ಇಂತಹ ಧರ್ಮಜ್ಞಾನ ಸಮಯದಲ್ಲಿ ಅಳಿಗಾಲ ಧರ್ಮಕ್ಕೆ ಬಳಿಸಾರೆ ಶಿವ ತಾನು, ಇಳೆಗೆ ಬಂದು ಸರಿಪಡಿಸಿ ಸಜ್ಜನರ ಉಳಿಸುವನು ಸರ್ವಜ್ಞ. ಧರ್ಮಕ್ಕೆ ಅಳಿಗಾಲ ಬಂದಾಗ, ರಕ್ಷಕರಾರು ಇಳಿದಿರುವಾಗ ಶಿವನು ಈ ಇಳೆಗೆ ಭೂಮಿಗೆ ಇಳಿದು ಬಂದ್ಬಿಟ್ಟು ರಕ್ಷಣೆ ಮಾಡ್ತಾನಂತ ಅವತ್ತು ಹೇಳಿದ್ರು 12-13ನೇ ಶತಮಾನದಲ್ಲಿ. ಈಗ ಭಗವಂತನೇ ಬಂದ್ಬಿಟ್ಟು ತನ್ನ ಯಥಾರ್ಥ ಪರಿಚಯವನ್ನ, ನಮ್ಮ ಯಥಾರ್ಥ ಪರಿಚಯವನ್ನ, ಈಗ ನಾವು ಮುಂದೆ ಹೇಗೆ ಅವನ ಜೊತೆಯಲ್ಲಿ ಸಂಬಂಧ ಬೆಳೆಸಿ
ಎಲ್ಲವನ್ನೂ ಪಡೆದುಕೊಳ್ಳಿಕ್ ಸಾಧ್ಯ ಅನ್ನೋದನ್ನ ಮುಂದಿನ ವಿಷಯಗಳು ನಾವು ತಿಳ್ಕೊಳ್ಳೋಣ ಬನ್ನಿ. ಹೀಗೆ ಕಲಿಯುಗ ಮುಗಿಯುವಂತಹ ಸಮಯ, ಸತ್ಯುಗ ಬರ್ತಕ್ಕಂಥ ಸಮಯದಲ್ಲಿ ಸತ್ಯಂ ಶಿವಂ ಸುಂದರಂ ಪರಮಾತ್ಮ ಶಿವಬಾಬಾ ಈ ಸೃಷ್ಟಿಗೆ ಬಂದ್ಬಿಟ್ಟು ಮನುಷ್ಯಾತ್ಮಗಳಿಗೆ ಸತ್ಯವಾಗಿರ್ತಕ್ಕಂಥ ಜ್ಞಾನ ಮತ್ತು ಸಹಜ ರಾಜಯೋಗವನ್ನ ಕಲಿಸ್ಕೊಡ್ತಾರೆ. ಈ ಜ್ಞಾನ ಮತ್ತು ಯೋಗಕ್ಕೆ ಯಾವುದೇ ಜಾತಿ, ಮಠ, ಪಂಥ, ಧರ್ಮ, ದೇಶ, ಸ್ತ್ರೀ, ಪುರುಷ, ಹುಡುಗ, ಮುದುಕ ಭಿನ್ನತೆ ಇಲ್ಲ. ವಿಶ್ವದ ಎಲ್ಲ ಮನುಷ್ಯಾತ್ಮಗಳು ಸತ್ಯ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ತಮ್ಮ ಜೀವನವನ್ನ ಶ್ರೇಷ್ಠ ಹಾಗೂ ಪವಿತ್ರವನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಒಬ್ಬ ಶಿಲ್ಪಕಾರನಿಗೊಂದು ಕಲ್ಲು ಕೊಟ್ರೆ ಶಿಲ್ಪಿ ತನ್ನ ಬುದ್ಧಿ ಶಕ್ತಿಯ ಆಧಾರದ ಮೇಲೆ ಅದೇ ಕಲ್ಲನ್ನ ಸುಂದರ ಮೂರ್ತಿ ಮಾಡಿ ಪೂಜೆಗೆ ಯೋಗ್ಯ ಮಾಡ್ತಾನಲ್ವಾ, ಹಾಗೆ ಭಗವಂತ ಇಷ್ಟು ಶ್ರೇಷ್ಠ ಇದ್ದಾನೆ. ಅವನು ಕೊಡ್ತಕ್ಕಂಥ ಸತ್ಯ ಜ್ಞಾನದಿಂದ ಮನುಷ್ಯಾತ್ಮಗಳಿಗೆ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ, ಮಾನವರು ಮಾಧವರಾಗ್ತಕ್ಕಂಥ ಶಿಕ್ಷಣ ಪರಮಾತ್ಮನಿಂದ ಈ ಆಧ್ಯಾತ್ಮಿಕ ಸಂಸ್ಥೆ ಮುಖಾಂತರ ಪ್ರಾಪ್ತಿಯಾಗ್ತದೆ. ಹಾಗಾದ್ರೆ ಭಗವಂತನು ಯಾವ ಸತ್ಯ ಜ್ಞಾನ ಹೇಳ್ದ, ಇದು ಬಹಳ ಇಂಪಾರ್ಟೆಂಟು. ಬನ್ನಿ ಗಮನ ಕೊಟ್ಟು ಕೇಳಬೇಕು. ನೋಡಿ, ನೀವೆಲ್ಲರೂ ಸಹ ನನ್ನ ಪರಿಚಯ ಕೇಳಿದಾಗ ನಾನು ಬಹಳ ಸುಲಭವಾಗಿ ನನ್ನ ಪರಿಚಯ ಹೇಳ್ತೀನಿ. ಹಾಗಾದ್ರೆ ನಾನು ನನ್ನ ಪರಿಚಯವನ್ನ ಎಷ್ಟು ದಿನ ಹೇಳಬಲ್ಲೆ? ಶರೀರ ಬಿಟ್ಟು ಹೋಗುವವರೆಗೆ. ಹಾಗಾದ್ರೆ ಶರೀರ ಬಿಟ್ಟು ಹೋದ್ಮೇಲೆ ನನ್ನ ಹೆಣ ಬಿದ್ದಿರ್ತದೆ. ಆವಾಗ ನೀವುಗಳು ನನ್ನ ಪರಿಚಯ ಕೇಳಿದ್ರೆ ನನ್ನ ಪರಿಚಯ ಹೇಳೋದಿಲ್ಲ. ಯಾತಕ್ಕೆ? ಇವಾಗ ನಾನು ಹೇಳ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಮಾತಾಡ್ತಿದ್ದೀನಿ, ಆಕ್ಷನ್ ಮಾಡ್ತಿದ್ದೀನಿ. ಆವಾಗಲೂ ಕೂಡ ನನ್ನ ದೇಹ ಬಿದ್ದಿದೆ, ಕೈಯು, ಕಾಲು, ಕಣ್ಣು, ಕಿವಿ, ಮೂಗೆಲ್ಲ ಇದೆ. ಆದ್ರೆ ಏನು ಉತ್ತರ ಹೇಳ್ತಾ ಇಲ್ಲ. ಯಾತಕ್ಕೆ ಹೇಳಿ? ಆತ್ಮ ಇಲ್ಲ. ಹಾಗೆ ನಿಮ್ಗೆ ಅರ್ಥ ಆಯ್ತು ಈ ಹೆಣ ನನ್ನ ಪರಿಚಯ ಅಲ್ಲ, ಶರೀರ ನನ್ನ ಪರಿಚಯ ಅಲ್ಲ. ಹಾಗಾದ್ರೆ ಈ ಶರೀರದಲ್ಲಿದ್ದು ಹೇಳುವ, ನೋಡುವ, ಮಾತನಾಡುವ, ಉಸಿರಾಡುವ ಪ್ರತಿ ಕ್ಷಣವೂ ಈ ದೇಹದಲ್ಲಿ ಕಾರ್ಯ ಮಾಡ್ತಕ್ಕಂಥ ಶಕ್ತಿ ಯಾವುದು? ಆಧ್ಯಾತ್ಮಿಕ ಜಗತ್ತಿನ ಮೂಲ ಸತ್ಯ, ಮೊದಲ ಸತ್ಯ, ಶಾಶ್ವತ ಸತ್ಯ, ಸರ್ವ ಕಾಲಕ್ಕೂ ಸತ್ಯ, ಸರ್ವರು ಅರ್ಥ ಮಾಡಿಕೊಳ್ಳಲೇಬೇಕಾಗಿರ್ತಕ್ಕಂಥ ಸತ್ಯ. ನಾವೀ ದೇಹ ಅಲ್ಲ, ದೇಹವನ್ನ ಧರಿಸಿಕೊಂಡಿರ್ತಕ್ಕಂಥ ಆತ್ಮಗಳು. ಆತ್ಮ ದೇಹ ಪಡ್ಕೊಂಡ ಅಂದ್ರೆ ಹುಟ್ಟು, ಆತ್ಮ ದೇಹ ಬಿಟ್ಟ ಅಂತ ಹೇಳಿದ್ರೆ ಸಾವು. ಹಾಗಾದ್ರೆ ಹುಟ್ಟು ಮತ್ತು ಸಾವಿನ ಚಕ್ರದಲ್ಲಿ ಬರ್ತಾ ಸತ್ಯುಗ ಮುಗಿಸಿದೀವಿ, ತ್ರೇತಾಯುಗ ಮುಗಿಸಿದೀವಿ, ದ್ವಾಪರಯುಗ ಮುಗಿಸಿದೀವಿ, ಈಗೆಲ್ಲಿದ್ದೀವಿ? ಕಲಿಯುಗ. ಇದನ್ನು ಮುಗಿಸ್ತಾ ಇದೀವಿ. ನಮ್ಮನ್ನು ಮರ್ತ್ಬಿಟ್ಟಿದೇವಲ್ಲ. ಇಡೀ ಜಗತ್ತಲ್ಲಿ ಅಶಾಂತಿ, ದುಃಖ, ಕಲಹ, ಕ್ಲೇಶ, ಯುದ್ಧ, ಅನ್ಯಾಯ, ಅತ್ಯಾಚಾರ, ಆತಂಕವಾದ ಎಲ್ಲ ನಡೀಲಿಕ್ಕೆ ಒಂದೇ ಕಾರಣ, ಮನುಷ್ಯ ಆತ್ಮ ತನ್ನ ಆತ್ಮ ಅಂತ ಮರ್ತಿರೋದು, ತನ್ನ ಧರ್ಮಗಳನ್ನ ಮರ್ತಿರೋದು, ತನ್ನ ತಂದೆಯನ್ನ ಮರ್ತಿರೋದು. ಇಂಥ ಸಮಯದಲ್ಲಿ ಸರ್ವಶಕ್ತಿವಂತನಾದ ಪರಮಾತ್ಮ ಶಿವನೇ ಜಗತ್ತಿಗೆ ಬಂದ್ಬಿಟ್ಟು ತನ್ನ ಸತ್ಯವಾಗಿರ್ತಕ್ಕಂಥ ಪರಿಚಯ, ನಾವು ಯಾರು ಅಂತಕ್ಕಂಥ ನಮ್ಮ ಪರಿಚಯ ಹೇಳ್ತಾನೆ. ಹಾಗಾದ್ರೆ ದೇಹ ಐದೆಂದ ದೇಹದಲ್ಲಿ ಏನಿದೆ? ಆತ್ಮ. ಹಾಗಾದ್ರೆ ನಾವೆಲ್ಲರೂ ಕೂಡ ಯಾರು? ಆತ್ಮ. ಜಗತ್ತಲ್ಲಿ 850 ಕೋಟಿ ಎಲ್ಲರೂ ಕೂಡ ಯಾರು? ಆತ್ಮಗಳಿಗೆ ಜಾತಿ, ಮಠ, ಪಂಥ, ಧರ್ಮ, ಸ್ತ್ರೀ, ಪುರುಷ, ಹುಡುಗ, ಮುದುಕ ಭಿನ್ನತೆ ಇಲ್ಲ. ವಿಶ್ವದ ಸರ್ವರು ಕೂಡ ಯಾರು? ಆತ್ಮಗಳು. ನೋಡಿ, ಯಾರಾದ್ರೂ ಒಬ್ಬರು ಶರೀರ ಬಿಟ್ಟಾಗ ಅಯ್ಯೋ ಸತ್ತೋದ್ರಪ್ಪ ಅಂತ ನಾವು ಹತ್ಕೊಂತೀವಿ. ಸತ್ತು ಹೋದ ಅಂತ ಹೇಳ್ತಾರೆ. ಸತ್ತು ಹೋದ ಅಂದ್ರೆ ಯಾವುದು ಸತ್ಯವಾಗಿತ್ತಲ್ಲ, ಯಾವುದು ಶಾಶ್ವತವಾಗಿತ್ತಲ್ಲ, ಅದು ಹೋಯ್ತು. ಆ ಸತ್ತು ಹೋದ್ಮೇಲೆ ಈ ಮಿಥ್ಯವಾಗಿರ್ತಕ್ಕಂಥ ದೇಹಕ್ಕೆ ಬೆಲೆ ಇಲ್ಲ. ಅದಕ್ಕೆ ಸರ್ವಜ್ಞ ಒಂದ್ ಕಡೆ ಹೇಳ್ತಾರೆ, ಒಡೆಯ ನಿರ್ವನಕ ಓಲೈಸುವರು, ಒಡೆಯ ನೊಂದರಗಳಿಗೆ ಇಳಿದರೆ ಓಡೊಳಗಿಕ್ಕರು ಸರ್ವಜ್ಞ. ಒಡಲು ಅಂತ ಹೇಳಿದ್ರೆ ದೇಹ, ಒಡೆಯ ಅಂತ ಹೇಳಿದ್ರೆ ಆತ್ಮ. ಅವನಿರುವಾಗ ಅಯ್ಯೋ ಅಣ್ಣ ಅಕ್ಕ ಅಂತ ಪ್ರೀತಿಯಿಂದ ಮಾತಾಡಿಸ್ತಾರೆ, ಚಾಯ್ ಕುಡಿಸ್ತಾರೆ, ಅಯ್ಯೋ ಬನ್ನಿ ಊಟ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಆತ್ಮ ದೇಹ ಬಿಟ್ಟು ಹೋದ್ಮೇಲೆ ಹೆಣಕ್ಕೆ ಏನಾದ್ರೆ ಬೆಲೆ ಇದೆಯಾ? ಇಟ್ಕೊಂತಾರ? ಅಯ್ಯೋ ಬೇಗ ಮುಗಿಸ್ರಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣರ ಒಂದ್ ಕಡೆ ಹೇಳ್ತಾರೆ, ನೆಲನಾಳ್ದನ ಹೆಣವ ಒಂದ್ ಅಡಗಿಗೂ ಕೊಂಬರಿಲ್ಲ ದೇವ, ರಾಜ್ಯವನ್ನೇ ಆಳುವಂತಹ ರಾಜನಾಗಿದ್ದರೂ ಸಹ ಆತ್ಮ ದೇಹ ಬಿಟ್ಟು ಹೋದ್ಮೇಲೆ ಈ ಹೆಣವನ್ನು ಯಾರು ಕೊಂಡಿಟ್ಕೊಳ್ಳಂಗಿಲ್ಲ, ಬೆಲೆ ಇಲ್ಲ. ಆಗ ನಿಜವಾಗ ಬೆಲೆ ಬಾಳ್ತಕ್ಕಂಥ ಶಕ್ತಿ ಯಾವುದು? ಹಾಗಾದ್ರೆ ಆಧ್ಯಾತ್ಮಿಕ ಜಗತ್ತಿನ ಮೊದಲ ಶಕ್ತಿ ಸತ್ಯ. ನಾವ್ ಈ ದೇಹ ಅಲ್ಲ, ಆತ್ಮ. ಅದಕ್ಕೆ ಹೇಳ್ತಾರೆ ಅಧಿ ಆತ್ಮ
ಆಧ್ಯಾತ್ಮ. ಆತ್ಮನ ಅಧ್ಯಯನವೇ ಆಧ್ಯಾತ್ಮ. ಎಲ್ಲಿವರೆಗೆ ಆತ್ಮ ಅಂತ ಅನುಭವ ಆಗೋದಿಲ್ಲ ಅಲ್ಲಿವರೆಗೆ ಆಧ್ಯಾತ್ಮಿಕ ಅಂತ ಹೇಳ್ತೀವಷ್ಟೇ, ಅದರ ಅನುಭವ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಉದಾಹರಣೆಗೆ ಇನ್ನೂ ನಿಮಗೆ ಬಹಳ ಸಹಜವಾಗಿ ಹೇಳ್ಬೇಕಂದ್ರೆ, ಈಗ ನೀವು ಮನೆ ಹತ್ರ ನಿಂತ್ಕೊಂಡಿರ್ತೀರಿ, ನಿಮ್ದೇ ಊರು, ನಿಮ್ ಮನೆ ಹತ್ರ ನಿಂತ್ಕೊಂಡಿದ್ದೀರಿ, ನಾನು ಅಚಾನಕ್ ಆಗಿ ಬಂದ್ಬಿಡ್ತೀನಿ. ಸರ್ ಇದು ಯಾರ್ದ್ರಿ ಮನೆ ಅಂತ ಕೇಳಿದಾಗ ಏನ್ ಹೇಳ್ತೀರಿ? ನನ್ನ ಮನೆ ಅಂತ ಹೇಳ್ತೀರಿ. ಅಂದ್ರೆ ನೀವು ಮನೆ ಅಲ್ಲ, ನೀವಿರ್ಲಿಕ್ಕೋಸ್ಕರ ಮನೆ ಅಲ್ಲ, ಅಂದ್ರೆ ನೀವೇ ಬೇರೆ ಮನನೇ ಬೇರೆ ಅಲ್ಲ. ಅಕ್ಕವ್ರೆ ಇದು ಯಾರ್ದ್ರಿ ಬ್ಯಾಗ್ ಅಂತ ಕೇಳಿದಾಗ ಏನ್ ಹೇಳ್ತೀರಿ? ನನ್ನ ಬ್ಯಾಗ್ ಅಂತ ಹೇಳ್ತೀರಿ, ನಾನೇ ಬ್ಯಾಗ್ ಅಂತ ಹೇಳೋದಿಲ್ಲ ಅಲ್ಲ. ಹಾಗೆ ನೀವೇ ಬೇರೆ, ಬ್ಯಾಗೇ ಬೇರೆ, ಸಾಮಾನು ಇಟ್ಕೊಳ್ಳಿಕ್ಕೆ. ಇನ್ನು ಹತ್ರ ಬರ್ರಿ, ಇದು ಯಾರ್ದು ಈ ಸ್ವೆಟರ್ ಬಹಳ ಚೆನ್ನಾಗಿದೆ, ಏನ್ ಹೇಳ್ತೀರಿ? ನಮ್ದು ಅಂತ ಹೇಳ್ತೀರಿ, ನಾನ್ ಸ್ವೆಟರ್ ಅಂತ ಹೇಳಂಗಿಲ್ಲ. ನೋಡಿ ಇದು ನನ್ ಶಾಲ್ ಅಂತ ಹೇಳ್ತೀನಿ, ನಾನ್ ಶಾಲ್ ಅಲ್ಲ. ಇದು ನನ್ನ ಬಟ್ಟೆ ಅಂತ ಹೇಳ್ತೀನಿ, ನಾನು ಬಟ್ಟೆ ಇಲ್ಲ, ನಾನು ಉಪಯೋಗ ಮಾಡ್ಲಿಕ್ಕೆ. ನನ್ನ ಬಟ್ಟೆ, ನಾನೇ ಬೇರೆ, ಬಟ್ಟೆನೇ ಬೇರೆ. ಇನ್ನು ಹತ್ರ ಬರ್ರಿ, ಇದು ನನ್ನ ಶರೀರ, ನನ್ನ ಕೈ, ನನ್ ಕಣ್ಣು, ನಾನೇ ಕೈ ಅಂತ ಹೇಳಂಗಿಲ್ಲ, ನಾನೇ ಕಣ್ಣು ಅಂತ ಹೇಳಂಗಿಲ್ಲ. ಇದು ನನ್ ತಲೆ, ನನ್ ಕಿವಿ, ನನ್ ಮೂಗು, ನನ್ ಬಾಯಿ, ನನ್ನ ಆಸ್ತಿ, ನನ್ನ ಮನೆ, ನಮ್ದು ಹೇಳೋನ್ ಯಾರ್ರಿ? ಹೇಳೋನ್ ಯಾರು? ಆತ್ಮ. ಅವನ್ ಹೊರಟೋಗ್ ಬಿಟ್ರೆ ಹಡ ಹೇಳ್ಕೊಂತದ. ಅದಕ್ಕೆ ಹೇಳಿದ್ರು 8 ಗೇಣಿನ ದೇಹ, ರೋಮಗಳು 8 ಕೋಟಿ, ಕೀಲುಗಳ 68, ಮೂಳೆ ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು ನೆಂಟ, ನೀನಿದ್ದು ಅಗಲಿದೊಡೆ ಒಣ ಹೆಂಟೆಯ ಲಿಕ್ಕವರು ಎನ್ನ ರಕ್ಷಿಸು ಪ್ರಭು ಅಂತ ಭಕ್ತರ ಪ್ರಭುವನ್ ಬೇಡ್ತಾರಂತೆ. ನಮ್ ಗೇಣಲಿದು ದೇಹ 8 ಗೇಣಿದೆಯಂತೆ, ರೋಮಗಳು 8 ಕೋಟಿ, ಜಾಯಿಂಟ್ಸ್ 68 ಇದಾವಂತೆ, ಮೂಳೆ ಮಾಂಸಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಮನೆ ನೆಂಟ ಯಾರು ಅಂದ್ರೆ ಆತ್ಮ. ಅವನ್ ಇಳಿದು ಹೊಂಟ ಅಂದ್ರೆ ಹೆಂಟೆಲ್ ಹಾಕ್ತಾರೆ, ಬೆಲೆ ಇಲ್ಲ. ಹಾಗಾದ್ರೆ ನಿಜವಾಗಿಯೂ ಬೆಲೆ ಬಾಳ್ತಕ್ಕಂಥ ಶಕ್ತಿ ಯಾವುದು? ಆತ್ಮ. ಹಾಗಾದ್ರೆ ಜಗತ್ತಿನ ನಾವೆಲ್ಲರೂ ಕೂಡ ಯಾರು? ಆತ್ಮಗಳು. ಹಾಗಾದ್ರೆ ಆತ್ಮಗಳು ಯಾರ್ಯಾರು ಹೇಳಿ? ಯಾರ್ಯಾರ ಆತ್ಮಗಳು? ಹೇಗೆ ನೋಡಿ, ದೇವಾತ್ಮರು, ಧರ್ಮಾತ್ಮರು, ಮಹಾತ್ಮರು, ಪುಣ್ಯಾತ್ಮರು, ಭಕ್ತಾತ್ಮರು, ಪಾಪಾತ್ಮರು, ಅನೇಕ ಸಂಖ್ಯೆಯಲ್ಲಿ. ಈಗ ದೇವಾತ್ಮರು ಯಾರ್ಯಾರು ಹೇಳ್ರಿ? ಹೇಗೆ ರಾಧಾ, ಕೃಷ್ಣ, ಲಕ್ಷ್ಮೀ, ನಾರಾಯಣ, ರಾಮ, ಸೀತೆ, ಬ್ರಹ್ಮ, ವಿಷ್ಣು, ಶಂಕರ, ಇವರೆಲ್ಲ ದೇವಾತ್ಮರು. ಅವರಿಗೂ ದೇಹ ಇತ್ತಲ್ಲ, ದೇಹದಲ್ಲೇನಿತ್ತು? ಆತ್ಮ. ಅವರು ದೈವಿ ಗುಣ ಸಂಪನ್ನರು, ಅವರಿಗೆ ದೇವಾತ್ಮರು ಅಂತ ಹೇಳಿದ್ರು. ಅವ್ರು ಇರುವಾಗ ಭಾರತಕ್ಕೆ ಸ್ವರ್ಗ ಅಂತ ಹೇಳಿದ್ರು, ಅವ್ರು ಹಾಗೆ ಹೋಗ್ಬಿಟ್ರು. ಇನ್ನು ಧರ್ಮ ಸ್ಥಾಪನೆ ಮಾಡಿದ್ರು, ಬುದ್ಧ, ಯೇಸು, ನಾನಕ್, ಪೈಗಂಬರ್, ಇವರೆಲ್ಲ ಧರ್ಮಾತ್ಮರು. ಅವರಿಗೂ ದೇಹ ಇತ್ತು, ದೇಹದಲ್ಲೇನಿದೆ? ಅವರು ಧರ್ಮ ಸ್ಥಾಪನೆ ಮಾಡಿ ಹೋದ್ರು, ಅವರಿಗೆ ಧರ್ಮಾತ್ಮರು ಅಂತ ಹೇಳಿದ್ರು. ಮಹಾನ್ ಕೆಲಸ ಮಾಡಿದ್ರು, ಮಹಾತ್ಮರು. ಪುಣ್ಯದ ಕೆಲಸ ಮಾಡಿದ್ರು, ಪುಣ್ಯಾತ್ಮರು. ಪಾಪದ ಕೆಲಸ ಮಾಡಿದ್ರು, ಪಾಪಾತ್ಮರು. ಹೀಗೆ ದೇವಾತ್ಮರು, ಧರ್ಮಾತ್ಮರು, ಮಹಾತ್ಮರು, ಪುಣ್ಯಾತ್ಮರು ಎಲ್ಲ ಬಹಳ ಸಂಖ್ಯೆಯಲ್ಲಿ. ಹಾಗಾದ್ರೆ ಎಲ್ಲ ಆತ್ಮಗಳಿಗೆ ಅಪ್ಪ ಯಾರು? ನಾವು ಪರಮಾತ್ಮಗಳು ಅಂತ ಹೇಳ್ತೀವ, ಪರಮಾತ್ಮರು ಅಂತ ಹೇಳ್ತೀವ. ಶಬ್ದವೇ ಹೇಳ್ತದೆ ಪರಮಾತ್ಮ ಎಷ್ಟು ಜನ? ಒಬ್ಬನೇ. ಹಾಗಾದ್ರೆ ಒಬ್ಬನೇ ಅಂದ್ಮೇಲೆ ಪರಿಚಯ ಒಂದೇ ಆಗಿರ್ಬೇಕಲ್ಲ. ಹಾಗಾದ್ರೆ ಜಗತ್ತಿನ ಸರ್ವರು ಸ್ವೀಕಾರ ಮಾಡ್ತಕ್ಕಂಥ ಒಂದೇ ಶಕ್ತಿ ಪರಮಾತ್ಮ, ಪರಂಜ್ಯೋತಿ ಸ್ವರೂಪ. ನಾವು ಹೇಳ್ತೇವೆ ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ, ಶಿವ ಪರಮಾತ್ಮಾಯ ನಮಃ. ಶಿವ ಅಂದ್ರೆ ಯಾವುದೋ ಜಾತಿ, ಮಠ, ಪಂಥ, ಧರ್ಮದ ಹೆಸರಲ್ಲ. ಶಿವ ಅಂತ ಹೇಳಿದ್ರೆ ಸಂಸ್ಕೃತ ಶಬ್ದ. ಶಿವ ಅಂತ ಹೇಳಿದ್ರೆ ಸತ್ಯಂ, ಶಿವಂ, ಸುಂದರಂ. ಶಿವ ಅಂತ ಹೇಳಿದ್ರೆ ಶುಭಕಾರಿ, ಕಲ್ಯಾಣಕಾರಿ, ಮಂಗಲಕಾರಿ. ವಿಶ್ವದ ಎಲ್ಲಾ ಆತ್ಮಗಳಿಗೆ ತಂದೆ ಪರಮಾತ್ಮ ಒಬ್ಬನೇ. ಸರ್ವೋಚ್ಚ ಶಕ್ತಿ, ಅವನಿಗಿಂತಲೂ ಮಿಗಿಲಾಗಿರ್ತಕ್ಕಂಥ ಜಗತ್ತಲ್ಲಿ ಇನ್ನೊಂದು ಶಕ್ತಿ ಇಲ್ಲ. ಅದಕ್ಕೆ ಅವನಿಗೆ ಸರ್ವೋಚ್ಚ ಶಕ್ತಿ ಪರಮ ಪಿತ ಪರಮಾತ್ಮ. ಪರಮ ಅಂದ್ರೆ ಸುಪ್ರೀಂ ಫಾದರ್, ಸುಪ್ರೀಂ ಸೋಲ್, ಎಲ್ಲ ಆತ್ಮಗಳಿಗೆ ಅವನ ತಂದೆ. ಹಾಗಾದ್ರೆ ಅವನು ಸರ್ವೋಚ್ಚ ಶಕ್ತಿ, ಸರ್ವಧರ್ಮ ಮಾನ್ಯ. ವಿಶ್ವದ ಎಲ್ಲಾ ಧರ್ಮದವರು ಸ್ವೀಕಾರ ಮಾಡ್ತಕ್ಕಂಥ ಏಕಮೇವ ಪರಮ ಪವಿತ್ರ ಶಕ್ತಿ. ನಾವು ಹಿಂದೂಗಳು ಜ್ಯೋತಿರ್ಲಿಂಗ ಅಂತ ಹೇಳ್ತೀವಿ, ಅದನ್ನೇ ಮುಸ್ಲಿಮರು ನೂರ್ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ನರು ಲೈಟ್ ಅಂತ ಹೇಳ್ತಾರೆ, ಬುದ್ಧ ದಿವ್ಯ ಜ್ಯೋತಿ ಅಂತ ಹೇಳ್ತಾನೆ, ಗುರುನಾನಕ್ ಓಂಕಾರ ಸ್ವರೂಪ ಅಂತ ಹೇಳ್ತಾರೆ. ಹೀಗೆ ಜಗತ್ತಿನ ಸರ್ವರು ಸ್ವೀಕಾರ ಮಾಡ್ತಕ್ಕಂಥ ಏಕಮೇವ ಪರಮ ಪವಿತ್ರ ಶಕ್ತಿ ಪರಮಾತ್ಮ, ಪರಂಜ್ಯೋತಿ ಸ್ವರೂಪ. ಆಮೇಲೆ ಅವನು ಸರ್ವ ಧರ್ಮ ಮಾನ್ಯ, ಸರ್ವ ಗುಣಗಳಲ್ಲಿ ಅನಂತ, ಜ್ಞಾನ ಸಾಗರ, ಪ್ರೇಮ ಸಾಗರ, ದಯಾ ಸಾಗರ, ಸುಖದ ಸಾಗರ, ಶಾಂತಿಯ ಸಾಗರ, ದುಃಖ ಹರ್ತ, ಸುಖಕರ್ತ, ಮುಕ್ತಿ, ಜೀವನ್ ಮುಕ್ತಿದಾತ, ವಿಶ್ವದ ಸರ್ವ ಆತ್ಮರ ಏಕೈಕ ಪಿತ, ನಮ್ಮ ನಿಮ್ಮೆಲ್ಲರ ತಂದೆ ಪರಮಾತ್ಮ. ಹಾಗಾದ್ರೆ ಅವನ ತಂದೆ, ನಾವು ಯಾರು? ಮಕ್ಕಳು.
ಈಗ ತಂದೆ ಮಕ್ಕಳ ಸಂಬಂಧ ದೂರದ ಹತ್ತಿರದ, ಅಪ್ಪನಾಸ್ತಿ ಯಾರು ಸತ್ತು? ನಿಜವಾಗಿ ರೀ, ಪರಮಾತ್ಮನ ನಮಗೂ ದೂರದ ಸಂಬಂಧ ಅಲ್ಲ ರೀ, ಅತಿ ಹತ್ತಿರ, ಅತಿ ಪ್ರಿಯವಾಗಿರ್ತಕ್ಕಂಥ ಸಂಬಂಧ. ಈ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋದೇ ಆಧ್ಯಾತ್ಮಿಕ ಜ್ಞಾನ. ಅವನ ತಂದೆ, ನಾವು ಯಾರು? ಮಕ್ಕಳು. ಹಾಗಾದ್ರೆ ಈ ಸತ್ಯ ಅರ್ಥ ಆದ್ಮೇಲೆ ಹೇಗೆ ಶರೀರದ ಮಾತಾಪಿತರಿದ್ದಾರೆಯೋ, ಅವರಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಅದೇ ತರ ಶರೀರ ಇದೆಯೋ, ಹಾಗೆ ಶರೀರದಲ್ಲಿ ಇರ್ತಕ್ಕಂಥ ವಿಶ್ವದ ಎಲ್ಲ ಆತ್ಮಗಳಿಗೆ ಮಾತಾ ಪಿತಾದಾತ ಯಾರು? ಪರಮಾತ್ಮ. ನಾವು ಹೇಳ್ತೀವಿ ತ್ವಮೇವ ಮಾತಾಶ್ಚ ಪಿತತ್ವಮೇವ, ತ್ವಮೇವ ಬಂಧುಸು ಸಖತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ ಅಂತ. ಯಾವ ಆಧಾರದ ಮೇಲೆ? ಭೌತಿಕ ರೂಪದಲ್ಲಿ ನಮ್ಗೆಲ್ಲರಿಗೂ ತಂದೆ ಬೇರೆ ಬೇರೆನೆ, ಆದ್ರೆ ಆಧ್ಯಾತ್ಮಿಕ ರೂಪದಲ್ಲಿ ಸರ್ವ ಆತ್ಮನ ತಂದೆ ಪರಮಾತ್ಮ ಒಬ್ಬನೇ. ಈ ಸತ್ಯ ಅರ್ಥ ಆದ್ಮೇಲೆ ಅವನು ನೆನಪು ಮಾಡಿದಾಗ ಎಲ್ಲ ಗುಣಗಳು ಹಾಗೂ ಶಕ್ತಿಗಳು, ಎಂತಹ ಗುಣಗಳು ಅಂದ್ರೆ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ, ಎಲ್ಲ ಗುಣಗಳು ಹಾಗೂ ಶಕ್ತಿಗಳು ಆತ್ಮನಿಗೆ ಸಹಜವಾಗಿ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಮೊಟ್ಟ ಮೊದಲ ಸತ್ಯ ನಮಗೆ ಅರ್ಥ ಆಗ್ಬೇಕು, ನಾವೆಲ್ಲರೂ ಕೂಡ ಯಾರು? ಆತ್ಮಗಳು. ನಾವೆಲ್ಲ ಆತ್ಮಗಳಿಗೆ ಅಪ್ಪ ಯಾರು? ಪರಮಾತ್ಮ. ಹಾಗೆ ನನಗೆ ತಂದೆ ಯಾರು? ಪರಮಾತ್ಮ. ನಿನಗೆ ತಂದೆ ಯಾರು? ಪರಮಾತ್ಮ. ರಾಮನಿಗೆ ತಂದೆ ಯಾರು? ಪರಮಾತ್ಮ. ಕೃಷ್ಣನಿಗೆ ತಂದೆ ಯಾರು? ಪರಮಾತ್ಮ. ಬುದ್ಧನಿಗೆ ತಂದೆ ಯಾರು? ಪರಮಾತ್ಮ. ಯೇಸು ಕ್ರಿಸ್ತನಿಗೆ ತಂದೆ ಯಾರು? ಪರಮಾತ್ಮ. ದೇವಾತ್ಮರಿಗೆ, ಧರ್ಮಾತ್ಮರಿಗೆ, ಮಹಾತ್ಮರಿಗೆ, ಜಗತ್ತಲ್ಲಿರ್ತಕ್ಕಂಥ 850 ಕೋಟಿ ಪ್ಲಸ್ ಸರ್ವ ಆತ್ಮಗಳಿಗೆ ತಂದೆ ಯಾರು? ಪರಮಾತ್ಮ. ಈ ಸತ್ಯದ ಅರಿವೇ ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಏನೇನೂ ಕಷ್ಟ ಇಲ್ಲ, ಅದರ ಸತ್ಯದ ಅರಿವಾಗ್ಬೇಕು. ನಾವ್ ಈ ದೇಹ ಅಲ್ಲ, ಚೈತನ್ಯ ಶಕ್ತಿ ವಿನಾಶಿ ಆತ್ಮಗಳು. ನಾವೆಲ್ಲ ಆತ್ಮಗಳಿಗೆ ಅಪ್ಪ ಯಾರು? ಪರಮಾತ್ಮ. ಹೀಗೆ ಆಧ್ಯಾತ್ಮಿಕದಲ್ಲಿ ಮೊಟ್ಟ ಮೊದಲ ಸತ್ಯ, ನಾವ್ ಈ ದೇಹ ಅಲ್ಲ, ದೇಹವನ್ನ ಧರಿಸಿಕೊಂಡಿರ್ತಕ್ಕಂಥ ಆತ್ಮ ಜ್ಯೋತಿಗಳು. ನಾವೆಲ್ಲ ಆತ್ಮಗಳಿಗೆ ತಂದೆ ಯಾರು? ಪರಮಾತ್ಮ. ಹಾಗಾದ್ರೆ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಜಗತ್ತಿನ ಯಾವುದೇ ಕ್ಷೇತ್ರದಲ್ಲಿ ನೀವು ಕಾರ್ಯವ್ಯವಹಾರ ಮಾಡ್ತಾ ಇದ್ರೂ ಸಹ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು, ನಾನು ಆತ್ಮ ಜ್ಯೋತಿ, ನಾನು ಶಾಂತ ಸ್ವರೂಪ, ಪರಮಾತ್ಮನ ಪ್ರೀತಿಯ ಮಗು, ಅವನನ್ನು ಕೂಡ ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡು ನೆನಪು ಮಾಡಿದಾಗ ನಮ್ಗೆಲ್ಲ ಗುಣಗಳು ಹಾಗೂ ಶಕ್ತಿಗಳು ಪ್ರಾಪ್ತಿ ಆಗುತ್ತೆ. ಎಂತಹ ಗುಣಗಳು ಅಂತ ಹೇಳಿದ್ರೆ, ಅಳವಡಿಸ್ಕೊಳ್ತಕ್ಕಂಥ ಶಕ್ತಿ, ಸಹನೆ ಮಾಡ್ಕೊಳ್ತಕ್ಕಂಥ ಶಕ್ತಿ, ನಮಗೆ ಪರೀಕ್ಷಿಸ್ತಕ್ಕಂಥ ಶಕ್ತಿ, ನಮ್ಮನ್ನ ನಿರ್ಣಯ ಮಾಡ್ತಕ್ಕಂಥ ಶಕ್ತಿ, ಯಾವುದು ತಪ್ಪು, ಯಾವುದು ಸರಿ, ಯಾವುದು ಒಳಿತು, ಯಾವುದು ಕೆಡುಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಯಾವುದನ್ನು ಮಾಡಿದ್ರೆ ಏನಾಗುತ್ತೆ ಅನ್ನೋದೆಲ್ಲ ಶಕ್ತಿ ನಮಗೆ ಸಹಜವಾಗಿ ಪ್ರಾಪ್ತಿ ಆಗುತ್ತೆ. ಎಂಥದೇ ವಿಘ್ನಗಳು, ಪರಿಸ್ಥಿತಿಗಳು ಬಂದರೂ ಸಹ ಅದನ್ನ ಫೇಸ್ ಮಾಡ್ತಕ್ಕಂಥ ಶಕ್ತಿ ನಮಗೆ ಪ್ರಾಪ್ತಿ ಆಗುತ್ತೆ. ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ಅಂತಕ್ಕಂಥ ಪರಸ್ಪರ ಅನನ್ಯವಾಗಿರ್ತಕ್ಕಂಥ ಸಂಬಂಧ ಅರಿವಾದಾಗ ನಾವು ಸಹಕಾರ ಮಾಡ್ತಕ್ಕಂಥ ಸಹಯೋಗ ಶಕ್ತಿ ಪ್ರಾಪ್ತಿ ಆಗುತ್ತೆ. ನಾವು ಅಂತರ್ಮುಖಿಗಳಾಗಿ ಭಗವಂತನ ಜೊತೆಯಲ್ಲಿ ಸಂಬಂಧ ಬೆಳೆಸಿ ಎಲ್ಲವನ್ನೂ ಪ್ರಾಪ್ತಿ ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಹೀಗೆ ಎಲ್ಲಾ ಗುಣಗಳು ಹಾಗೂ ಶಕ್ತಿಗಳು ಆತ್ಮನಿಗೆ ಪ್ರಾಪ್ತಿ ಆಗುತ್ತೆ. ಎಂತಹ ಗುಣಗಳು ಅಂದ್ರೆ, ನರನು ನಾರಾಯಣ, ನಾರಿ ಲಕ್ಷ್ಮಿ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಶಾಸ್ತ್ರಕಾರ ಹೇಳಿದ್ರು, ನರನು ಇಂಥ ಕೆಲಸ ಮಾಡ್ಬೇಕು, ನಾರಾಯಣನಾಗ್ಬೇಕು, ನಾರಿ ಇಂಥ ಕೆಲಸ ಮಾಡ್ಬೇಕು, ಲಕ್ಷ್ಮಿ ಆಗ್ಬೇಕು. ಹಾಗಾದ್ರೆ ನರನಾರಿಯರಿಗೆ ಇಂಥ ಗುಣಗಳು ಹಾಗೂ ಶಕ್ತಿಗಳು ಆ ಸರ್ವೋಚ್ಚ ಶಕ್ತಿಯಾಗಿರ್ತಕ್ಕಂಥ ಪರಮಾತ್ಮನಿಂದ ಆತ್ಮಗಳಿಗೆ ಪ್ರಾಪ್ತಿ ಆಗುತ್ತೆ. ಹೇಗೆ ನಿಮ್ಮ ಹತ್ರ ಮೊಬೈಲ್ ಇದೆ, ಆ ಮೊಬೈಲ್ ಉಪಯೋಗ ಮಾಡ್ತಾ ಮಾಡ್ತಾ ಡಿಸ್ಚಾರ್ಜ್ ಆಗ್ಬಿಡುತ್ತೆ. ಡಿಸ್ಚಾರ್ಜ್ ಆದಾಗ ಏನ್ ಮಾಡ್ತೀರಿ? ಚಾರ್ಜ್ ಮಾಡ್ತೀರಿ. ಎಲ್ಲಾ ಕಡೆ ಚುಚ್ಚುದಲ್ಲಿ ಚಾರ್ಜ್ ಆಗುತ್ತಾ? ಇಲ್ಲ. ಯಾವ ಕಂಪನಿ ಮೊಬೈಲ್ ಇದೆಯಲ್ಲ ಅದೇ ಕಂಪನಿ ಚಾರ್ಜರ್ ಇರ್ಬೇಕು, ಅವಾಗ ಅದು ಕರೆಕ್ಟ್ ಆಗಿ ಚಾರ್ಜ್ ಆಗುತ್ತೆ ಅಲ್ಲ. ಹಾಗೆ ಆತ್ಮನಿಗೆ ಚಾರ್ಜ್ ಮಾಡೋನು ಯಾರು? ಪರಮಾತ್ಮ. ಎಲ್ಲಿವರೆಗೆ ಅವನು ಯಾರು ಅಂತ ನಮಗೆ ಅರ್ಥ ಆಗೋದಿಲ್ಲ, ಅಲ್ಲಿವರೆಗೆ ಆತ್ಮರೂಪಿ ಬ್ಯಾಟ್ರಿ ಚಾರ್ಜ್ ಆಗೋದಿಲ್ಲ. ಇಳ್ಕೊಂತ 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 ಕಲಿಯುವುದು ಕೊನೆಗೆ ಬಂದು ತಲುಪಿಟ್ಟಿದೀವಿ. ಈಗ ಸ್ವಯಂ ಇಸ್ ಭೂಮಿಗೆ ಬಂದ್ಬಿಟ್ಟು, ಸ್ವಯಂ ಈ ಪರಮಾತ್ಮ ಶಿವನೇ ಈ ಭೂಮಿಗೆ ಬಂದ್ಬಿಟ್ಟು ತನ್ನ ಸತ್ಯವಾಗಿರ್ತಕ್ಕಂಥ ಪರಿಚಯ ಹೇಳ್ತಾರೆ. ಸತ್ಯ ಅರ್ಥ ಮಾಡ್ಕೊಂಡು ನೆನಪು ಮಾಡಿದಾಗ ಎಲ್ಲವನ್ನೂ ಪ್ರಾಪ್ತಿ ಮಾಡ್ಕೊಳ್ಳಿ ಸಾಧ್ಯ. ಅವನು ಪ್ರೀತಿಯ ಸಾಗರ, ಕರುಣಾ ಸಾಗರ, ದಯಾ ಸಾಗರ, ನಮ್ಮೆಲ್ಲರಿಗೂ ತಂದೆ ಆಗ್ಬೇಕು. ಅವನಿರುವುದೇ ನಾವು ಮಕ್ಕಳಿಗೆ ರಕ್ಷಣೆ ಮಾಡ್ಲಿಕ್ಕೆ. ಸತ್ಯ ಅರ್ಥ ಮಾಡ್ಕೊಂಡು ನೆನಪು ಮಾಡಿ ಎಲ್ಲ ಭಾಗ್ಯವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈಗ ಕಮಲದ ಹೂವು ಎಲ್ಲಿರುತ್ತೆ ಹೇಳ್ರಿ? ಕೆಸರಲ್ಲಿ, ನೀರಲ್ಲಿ. ಹಾಗೆ ನೀರಲ್ಲಿರ್ತಕ್ಕಂಥ, ಕೆಸರಲ್ಲಿರ್ತಕ್ಕಂಥ ಹೂವಿನ ಮೇಲೆ ಇಷ್ಟೆಲ್ಲ ದೊಡ್ಡ ದೊಡ್ಡ ದೇವತೆಗಳು ನಿಂತ್ಕೊಳ್ಳಿ ಸಾಧ್ಯ ಉಂಟಾ? ಅಲ್ಲ. ಯಾವ ಊರಲ್ಲಿ, ಯಾವ ಸರೋವರದಲ್ಲಿ, ಯಾವ ಕಾಲದಲ್ಲಿ ಅವ್ರಿಗೆ ಊಟ ತಿಂಡಿ ಇಲ್ವಾ? ಹೀಗೆ ನಿಂತ್ಕೊಂಡ್ಬಿಟ್ಟಿದಾರ.
ಇವೆಲ್ಲ ಗುಣವಾಚಕ ಶಬ್ದಗಳು. ಋಷಿಮುನಿಗಳು ನಮಗೆ ಮೊದಲೇ ಮಹಾನ್ ಗ್ರಂಥಗಳಲ್ಲಿ ಸೂಚನೆ ಮಾಡಿದ್ದಾರೆ. ಹೇಗೆ ಕಮಲದ ಹೂವು ಅದು ಬದುಕಬೇಕಾದ್ರೆ ನೀರ್ ಬೇಕು, ಕೆಸರು ಬೇಕು. ನೀರಿಲ್ಲದೆ ಕೆಸರಿಲ್ಲದೆ ಬದುಕಲೇ ಸಾಧ್ಯವಿಲ್ಲ. ನೀರಲ್ಲಿದ್ದರೂ ಕೆಸರಲ್ಲಿದ್ದರೂ ನೀರಿಗೆ ಕೆಸರಿಗೆ ಅಂಟಿಕೊಳ್ಳದಾಗೆ ಎಲ್ಲರಿಗೂ ಪ್ರಿಯವಾಗಿರುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ನಾವು ಫೀಲ್ ಮಾಡ್ತೇವೆ. ಹಂಗೆ ನಾವು ಈ ಜಗತ್ತಲ್ಲಿ ಬದುಕಿರ್ಬೇಕು. ಮನೆ, ಮಠ, ಕಾರ್ಯ, ಜಿಮ್ಮೆದಾರಿ, ವ್ಯವಹಾರ ಎಲ್ಲ ಜಿಮ್ಮೆದಾರಿ ಸಂಭಾಲನೆ ಮಾಡ್ಬೇಕು, ಎಲ್ಲ ಜವಾಬ್ದಾರಿ ನಿಭಾಯಿಸ್ಲೇಬೇಕು. ಆ ಎಲ್ಲವನ್ನೂ ಮಾಡುತ್ತಿದ್ದರೂ ಸಹ ಕಮಲದ ಹಾಗೆ ಜಗತ್ತಲ್ಲಿ ಬದುಕಿದ್ರು ಕೂಡ ಸತ್ಯ ಜ್ಞಾನದ ಅರಿವಿರ್ಬೇಕು. ಶಂಕು ಅಂತ ಹೇಳಿದ್ರೆ ಸತ್ಯ ಜ್ಞಾನ. ಹಾಗಾದ್ರೆ ಸತ್ಯ ಜ್ಞಾನ ಯಥಾರ್ಥ ಅರಿವಾದ ಮೇಲೆ, ನಾನ್ ಯಾರು ಅಂತ ಪರಿಚಯ ಆದ್ಮೇಲೆ ಸ್ವಯಂ ದರ್ಶನ ಮಾಡ್ಕೊಳ್ರಿ. ಸ್ವದರ್ಶನ ಚಕ್ರ ಅಂತ. ಸ್ವ ದರ್ಶನ ಚಕ್ರ. ಸ್ವ ಅಂದ್ರೆ ನಾನು ಯಾರು, ನನ್ನ ರೂಪ ಏನು, ನನ್ನ ಗುಣಗಳೇನು, ನನ್ನ ಶಕ್ತಿಗಳೇನು, ನನಗಪ್ಪ ಯಾರು, ನನ್ನ ಮನೆ ಯಾವುದು, ನಾನು ಈ ಸೃಷ್ಟಿ ಚಕ್ರದಲ್ಲಿ ಹೇಗೆ ಪಾತ್ರ ಮಾಡ್ತೇನೆ, ಸತ್ಯುಗದಲ್ಲಿ ಹೇಗಿದ್ದೆ, ತ್ರೇತಾಯುಗದಲ್ಲಿ ಹೇಗೆ, ದ್ವಾಪರಯುಗದಲ್ಲಿ ಹೇಗೆ, ಕಲಿಯುಗದಲ್ಲಿ ಹೇಗಿದ್ದೇನೆ, ಈ ಎಲ್ಲ ಸತ್ಯವನ್ನ ಯಥಾರ್ಥವಾಗಿ ಅರಿವು ಮಾಡ್ಕೊಳ್ಬೇಕು, ತಿರುಗಿಸ್ಬೇಕು, ಮನಸ್ಸಲ್ಲಿ ನೆನಪಿಸ್ಕೊಳ್ಬೇಕಂತ. ಹೀಗೆ ಸತ್ಯ ಜ್ಞಾನದಿಂದ ಸತ್ಯದ ದರ್ಶನ ಆದಾಗ, ಸ್ವಯಂ ದರ್ಶನ ಮಾಡ್ಕೊಂಡಾಗ ನಮ್ಮ ಒಳಗಡೆ ಇರ್ತಕ್ಕಂಥ ಜನ್ಮ ಜನ್ಮಾಂತರದ ಅಸೂರಿ ಗುಣಗಳು, ಕೆಟ್ಟ ಗುಣಗಳು, ಪಾಪ ಕರ್ಮಗಳು ಧ್ವಂಸ ಆಗುತ್ತೆ. ಇದು ಇನ್ನೊಬ್ಬರಿಗೆ ಕುತ್ತಿಗೆ ಕಟ್ ಮಾಡೋ ಚಕ್ರ ಅಲ್ಲ. ಈಗ ಇವನು ಕುತ್ತಿಗೆ ಕಟ್ ಮಾಡಿದ್ರೆ ಮನುಷ್ಯರು ಕುತ್ತಿಗೆ ಕಟ್ ಮಾಡ್ತಾರೆ, ಇವ್ರಿಗೂ ವ್ಯತ್ಯಾಸ ಇಲ್ವಲ್ಲ ಸರ್. ಇದು ನಮ್ಮ ಒಳಗಡೆ ಇರ್ತಕ್ಕಂಥ ಕೆಟ್ಟ ವೃತ್ತಿಗಳನ್ನ, ಅಸುರಿ ಪ್ರವೃತ್ತಿಗಳನ್ನ, ಅಸುರಿ ಗುಣಗಳನ್ನು ಧ್ವಂಸ ಮಾಡ್ಕೊಳ್ತಕ್ಕಂಥ ಸಂಕೇತ. ಎಷ್ಟು ಸತ್ಯ ಜ್ಞಾನ ಮತ್ತು ಯೋಗದ ಅನುಭೂತಿ ಮಾಡ್ತೀವೋ ಅವಾಗ ನಮ್ಗೆ ಗುಣಗಳು ಹಾಗೂ ಶಕ್ತಿಗಳು ಪ್ರಾಪ್ತಿ ಆಗ್ತವೆ. ನಾವು ಜೀವನದ ಕ್ಷೇತ್ರದಲ್ಲಿ ಗದೆ ಅಂತ ಹೇಳಿದ್ರೆ ವಿಜಯದ ಸಂಕೇತ. ನೋಡಿ, ಗದೆಯನ್ನು ಹೀಗೆ ಇಟ್ಕೊಂಡ್ರೆ ಯುದ್ಧ ಅಂತ, ಹೀಗೆ ಇಟ್ಕೊಂಡ್ರೆ ಸಿದ್ಧಿ, ಸಫಲತೆ ಅಂತ. ಅಂದ್ರೆ ಜೀವನದ ಕ್ಷೇತ್ರದಲ್ಲಿ ಸತ್ಯದ ಅರಿವಿದ್ದಾಗ, ಸತ್ಯ ಜ್ಞಾನ ಮತ್ತು ಯೋಗವನ್ನ ಅರ್ಥ ಮಾಡ್ಕೊಂಡಾಗ ನಿಮಗೆ ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಕಮಲದ ಹಾಗೆ ಜಗತ್ತಲ್ಲಿ ಬದುಕಿದ್ರು ಕೂಡ ಜ್ಞಾನ ಮತ್ತು ಯೋಗದ ಅಭ್ಯಾಸ ಮಾಡ್ರಿ. ಸ್ತ್ರೀಯರಾಗಿರಲಿ, ಪುರುಷರಾಗಿರ್ಲಿ, 4 ಕೈ ಇರ್ತಕ್ಕಂಥ ಯಾರೋ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಸ್ತ್ರೀ ಪುರುಷರ ಕಂಬೈನ್ಡ್ ಸ್ವರೂಪ, ಜೊತೆಯ ಸ್ವರೂಪವನ್ನ ಶಾಸ್ತ್ರಕಾರರು ಹೀಗೆ ವಿಷ್ಣು ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಸ್ತ್ರೀ ಪುರುಷರಾದಿಯಾಗಿ ಸತ್ಯ ಜ್ಞಾನ ಮತ್ತು ಯೋಗವನ್ನ ಅಧ್ಯಯನ ಮಾಡಿ ನಿಮ್ಮ ಜೀವನವನ್ನ ದೈವಿ ಗುಣ ಸಂಪನ್ನ ದೇವತೆಗಳನ್ನಾಗಿ ಮಾಡಿಕೊಳ್ಳಿಕ್ಕೆ ಯೋಗ್ಯ ಮಾಡಿಕೊಳ್ಳ್ರಿ ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ. ಈಗ ಇದರಲ್ಲಿ ಅವಿನಾಶಿ ಆಗಿರ್ತಕ್ಕಂಥ ಶಕ್ತಿ, ಅವನು ಈ ದೇಹದ ಎಲ್ಲ ಕರ್ಮೇಂದ್ರಗಳನ್ನ ನಿಯಂತ್ರಣ ಮಾಡ್ತಾನೆ. ಈ ಎಲ್ಲ ಆತ್ಮಗಳು ಶಕ್ತಿ ಕೊಡ್ತಕ್ಕಂಥನು ಪರಮಾತ್ಮ, ಸುಪ್ರೀಂ ಅಥಾರಿಟಿ ಒಬ್ಬನೇ ಇದ್ದಾನೆ. ಹೇಗೆ ನಾವು ಸ್ಥೂಲ ಕರ್ಮೇಂದ್ರಗಳನ್ನ ನಾವು ಹೇಗ್ ಬೇಕು ಹಾಗೆ ನಿಯಂತ್ರಣ ಮಾಡ್ತೀವಲ್ಲ, ಹೀಗೆ ಆತ್ಮನು ಪರಮಾತ್ಮನ ಜೊತೆಯಲ್ಲಿ ಸಂಬಂಧ ಬೆಳೆಸಿ ಎಲ್ಲವನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ.